ಎಲ್ಲರಿಗೂ ನಮಸ್ಕಾರ. ಈಗ ವಿಶ್ವಕರ್ಮ ಪರಂಪರೆ ಮತ್ತು ಬಸವಣ್ಣನ ವಂಶಿಕರು, ಅದರಲ್ಲಿ ಅವರ ಅಣ್ಣ ದೇವರಾಜ ಮತ್ತು ಮೂರುಜಾವಿ ಇವರ ಕುರಿತಾಗಿ ಹಿಂದಿನ ವಿಡಿಯೋದಿಂದ ನಾನು ಚರ್ಚೆ ಪ್ರಾರಂಭಿಸಿ ಶಾಸನಗಳ ಆಧಾರದ ಮೇಲೆ ಒಂದು ಅರ್ಧ ಚರ್ಚೆಯನ್ನು ಮುಗಿಸಿದ್ದೇನೆ. ಈಗ ಇನ್ನರ್ಧ ಚರ್ಚೆ ಈ 7ನೇ ವಿಡಿಯೋದಲ್ಲಿ. ಇದರ ವಿಷಯ ಮೂರುಜಾವಿ ದೇವ ಮತ್ತು ದೇವರಸ ಇವರ ಸಮೀಕರಣ ಮತ್ತು ಅಂತರವಳ್ಳಿ ವಿಶ್ವಕರ್ಮ ಕುರಿತಾಗಿ ಹರಿಹರನ ಏಕಾಂತರಾಮಿ ತಂದೆಯ ರಗಳೆ ಮತ್ತು ಶಾಂತನಿರಂಜನನ ಅಬ್ಬಲೂರು ಚರಿತೆ ಮತ್ತು ಅಬ್ಬಲೂರು ಚರಿತೆ ಅನುಬಂಧದಲ್ಲಿ ನೀಡಿರುವ ಇತರೆ ಕೃತಿಗಳ ಕೆಲವು ತುಣುಕುಗಳು, ಅವೆಲ್ಲವೂ ಏನಾದರೂ ಹೇಳ್ತಾ ಇದ್ದಾವೆಯಾ ಈ ಕುರಿತಾಗಿ ಅಂತ ಒಂದು ವಿಮರ್ಶೆಯನ್ನ ಮಾಡ್ತಾ ಕೊನೆಗೆ ಈ ವಿಶ್ವಕರ್ಮ ಪರಂಪರೆ, ದೇವರಾಜ, ಮೂರ್ಜಾವಿ ಮತ್ತು ಬಸವಣ್ಣ ವಿಶ್ವಕರ್ಮ ಅನ್ನೋ ವಾದದ ಕುರಿತಾಗಿ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥದ್ದು ಈ ವಿಡಿಯೋದ ಉದ್ದೇಶ. ಸದ್ಯದಲ್ಲಿ ಉಪಲಬ್ಧವಿರುವ ಆಕರಗಳಲ್ಲಿ ಯಾವುದೊಂದು ವಿಶ್ವಕರ್ಮ ಬ್ರಾಹ್ಮಣವಾದಿಗಳು ಕಲ್ಪಿಸಿರುವ ಮೂರುಜಾವಿ ದೇವ ಉರುಫ್ ದೇವರಾಜ ಉರುಫ್ ಚಿಕ್ಕೇಶ್ವರ ಇವನು ಏಕಾಂತರಾಮಿ ತಂದೆಯ ಕಾಲದವನು, 12ನೇ ಶತಮಾನದವನು ಎಂದು ಹೇಳುತ್ತಿಲ್ಲ. ಅವನು 12ನೇ ಶತಮಾನದವನೇ ಆಗಿದ್ದರೂ ಸಹ ಅವನೊಬ್ಬ 8-10 ವರ್ಷದ ಬಾಲಕ ಇರಬಹುದಷ್ಟೇ. ಏಕಾಂತರಾಮಿ ತಂದೆಯ ಪವಾಡ ಘಟನೆ ನಡೆದ ಕಾಲದಲ್ಲಿ ಅವನು 12ನೇ ಶತಮಾನಕ್ಕೆ ಸೇರಿದ್ರು ಕೂಡ ಆಗ ಅವನು ಒಂದು 8-10 ವರ್ಷದ ಬಾಲಕ ಇರಬಹುದು. ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಶಾಸನಗಳ ಕಾಲವನ್ನು ಆಧರಿಸಿ ಒಂದು ಚರ್ಚೆ ಮಂಡಿಸಿದ್ದೇವೆ. ಅಬ್ಬಲೂರು ಚರಿತೆಯ ಏಕಾಂತರಾಮಿ ತಂದೆಯ ಪ್ರಸಂಗದಲ್ಲಿ ಅವನ ಪಾತ್ರವೇನು, ಅವನ ಪಾತ್ರ ಏನೂ ಇರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅವನ ಪಾತ್ರ ಇದ್ದಿದ್ದಲ್ಲಿ, ಅಂದ್ರೆ ಏಕಾಂತರಾಮಿ ತಂದೆಯ ಪವಾಡದ ಕಥೆಯ ಸಂದರ್ಭದಲ್ಲಿ ಈ ದೇವರಸ ಅಥವಾ ಮೂರುಜಾವಿ ಅಂತ ಏನು ಇವರು ಸಮೀಕರಣ ಹೇಳ್ತಾರಲ್ಲ, ಅವನ ಪಾತ್ರ ಅಲ್ಲಿ ಇದ್ದದ್ದೇ ಕರೆಯಾಗಿದ್ರೆ, ಶಾಂತ ನಿರಂಜನನಿಗೂ ಮುನ್ನವೇ ರಚಿತವಾದ ಹರಿಹರನ ಏಕಾಂತರಾಮಿ ತಂದೆಗಳ ರಗಳೆಯಲ್ಲಿ ಮುಖ್ಯವಾಗಿ ಅವನ ಹೆಸರು, ಪಾತ್ರ ಬಾರದೇ ಇರಲಿಕ್ಕೆ ಸಾಧ್ಯವಿರುತ್ತಿರಲಿಲ್ಲ. ವಾಸ್ತವವಾಗಿ ಹರಿಹರನ ಏಕಾಂತರಾಮಿ ತಂದೆಗಳ ರಗಳೆಯಲ್ಲಿ ಮೂರುಜಾವಿ ದೇವನ ಅಥವಾ ಚಿಕ್ಕೀಶ್ವರನ ಹೆಸರು ಇಲ್ಲವೇ ಇಲ್ಲ. ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಿಯೂ ಚಿಕ್ಕೀಶ್ವರ ಮೂರುಜಾವಿ ದೇವಿಯ ಹೆಸರಿಲ್ಲ. ಅದರಲ್ಲಿ ಲಾಸ್ಟಿಗೆ ಒಂದು ಅನುಬಂಧದಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ. ನಿರಂಜನ ವಿರಚಿತ ಅಬ್ಬಲೂರು ಚರಿತೆ ಕೃತಿ ಅನುಬಂಧದಲ್ಲಿ ನೀಡಿದ ಬಸವರಾಜ ವಿಜಯಂ ಮತ್ತು ಬಸವೇಶ್ವರ ಪುರಾಣದ ಕಥಾಸಾಗರದಲ್ಲಾಗಲಿ ಮೂರುಜಾವಿ ಚಿಕ್ಕೀಶನ ಹೆಸರಿಲ್ಲ. ಬಸವೇಶ್ವರ ಪುರಾಣದ ಕಥಾಸಾಗರದಲ್ಲಿ ಅಗ್ಗವಣಿಯ ಪೊನ್ನಯ್ಯ ದೇವರಸ ಎಂಬವರ ಹೆಸರಿದೆ. ಆದರೆ ಸಿದ್ದೇಶ್ವರ ಪುರಾಣದ 7ನೇ ಸಂಧಿಯ 52ನೇ ಚರಣದಲ್ಲಿ ಮೂರುಜಾವದ ದೇವನ ಹೆಸರು ಹೀಗೆ ಬಂದಿದೆ: ಬಂದು ನಿಲೆಯಗ್ಗಳೆಯ ದೇವರಸರಿಗೆ ನಾಮದಿಂದ ಮೂರುಜಾವದ ದೇವರೆಂದಾಯಿತು, ಹೆಚ್ಚಿನದಾನಂದದಿಂದ ಅಗ್ಗಣಿಯ ಹೊನ್ನಯ್ಯನ ಶಿರವ ನಟ್ಟೆಯೊಳಗೆ ಅಂತ ಹಿಂಗೆ ಆ ಒಂದು ಚರಣದ ಸಾಲುಗಳು ಬರ್ತವೆ. ಅಂದ್ರೆ ದೇವರಸ ಅವನ ಮತ್ತೊಂದು ಹೆಸರು ಮೂರುಜಾವಿ ದೇವ ಅನ್ನೋದು ಈ ಸಿದ್ದೇಶ್ವರ ಪುರಾಣದಲ್ಲಿ ನಮಗೆ ಅದು ಸ್ಪಷ್ಟವಾಗ್ತದೆ. ಅಂದ ಬಳಿಕ ಈ ಎರಡು ಕೃತಿಗಳು ಮೂರುಜಾವಿ ಉರುಫ್ ದೇವರಸ ಉರುಫ್ ಚಿಕ್ಕೀಶ ಎಂಬ ಹೆಸರು ಬಂದಿದೆ ಅಂತ ನಾವು ನಂಬೋದಾದ್ರೆ, ಈ ಎರಡು ಕೃತಿಗಳನ್ನು ಆಧರಿಸಿ ನಂಬೋದಾದರೆ, ನಿರಂಜನನ ಕೃತಿಯಲ್ಲಿ ವರ್ಣಿತನಾದ ಚಿಕ್ಕೀಶ್ವರನು ಬಹಳ ದೊಡ್ಡ ಪವಾಡ ಪುರುಷನು, ರಾಜಪೂಜಿತನು ಎಂಬಂತೆ ಕಾಣ್ತಾನೆ. ಮತ್ತು ಏಕಾಂತರಾಮಿ ತಂದೆಯ ರುಂಡವನ್ನ ಅವನ ಮುಂಡಕ್ಕೆ ಅಂಟುವಂತೆ ಮಾಡಿ ಅವನಿಗೆ ಜೀವ ಮರುಜನ್ಮ ನೀಡಿ ಶೈವರಿಗೆ ಜಯವನ್ನು, ಜೈನರಿಗೆ ದೊಡ್ಡ ಸೋಲನ್ನು, ಅಪಮಾನವನ್ನು ಉಂಟು ಮಾಡಿದಂಥ ಕಾರಣಕರ್ತ ಈ ಚಿಕ್ಕೀಶ್ವರ.
ಯಾರ ಕೃತಿಯಲ್ಲಿ ಅಂದರೆ ನಿರಂಜನ ವಿರಚಿತ ಅಬ್ಬಲೂರು ಚರಿತೆಯ ಕೃತಿಯಲ್ಲಿ. ಆದರೆ ಇಂಥ ಯಾವ ಪಾತ್ರ ಕರ್ತವ್ಯವೂ ಸಹ ಈ ಉಳಿದ ಕೃತಿಗಳಲ್ಲಿ, ಅದು ಹರಿಹರನ ರಗಳೆ ಇರ್ಬೋದು ಅಥವಾ ಬೇರೆ ಯಾವುದೇ ಕೃತಿಗಳಲ್ಲಿ ಅವನ ಹೆಸರು ಇಲ್ಲಿ ಉಲ್ಲೇಖ ಮಾಡಿದ್ರು ಕೂಡ ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲದೆ ಅಬ್ಬಲೂರು ಚರಿತ್ರೆಯ ಕರ್ತೃ ನಿರಂಜನನು ತನ್ನ ಕೃತಿಯಲ್ಲಿ ಈ ದೇವರಸ ಎಂಬ ಹೆಸರನ್ನಾಗಲಿ ಮೂರ್ಜಾವಿ ದೇವ ಎಂಬ ಪ್ರಖ್ಯಾತ ಹೆಸರನ್ನೂ ಸಹ ಏಕೆ ಒಮ್ಮೆಯಾದರೂ ಬಳಸಲಿಲ್ಲ ಎಂಬ ಪ್ರಶ್ನೆ ಈ ದೇವರಸ ಮೂರ್ಜಾವಿ ಸಮೀಕರಣದ ಬಗ್ಗೆ ಬಹಳ ದೊಡ್ಡ ಅನುಮಾನವನ್ನು ಸೃಷ್ಟಿ ಮಾಡಿದೆ. ಯಾಕಂದ್ರೆ ಗಿಣಿಗೇರಿ ಶಾಸನದಲ್ಲಿ ನಿರಂಜನ ಅವನ ಗುರು ಮೂರ್ಜಾವಿ ಹಂಪಿಯ ರಥೋತ್ಸವಕ್ಕೆ ಬಂದಿದ್ರು ಅನ್ನೋದು ಸ್ಪಷ್ಟವಾಗಿದೆ. ಹೀಗಿದ್ದಾಗ ನಾವು ಸಹಜವಾಗಿ ನಿರಂಜನನೇ ಬರೆದಂತಹ ಈ ಕೃತಿಯಲ್ಲಿ ತನ್ನ ಗುರು ಮೂರ್ಜಾವಿ ಅಂತ ಅವನಿಗೆ ಒಮ್ಮೆ ಆದರೂ ಹೆಸರು ಹೇಳಲಿಕ್ಕೆ, ಅಥವಾ ಆ ದೇವರಸನೇ ಮೂರ್ಜಾವಿ ಆಗಿದ್ದ ಅಂತಂದ್ರೆ, ಆ ಮೂರ್ಜಾವಿಯೇ ಚಿಕ್ಕೀಶ್ವರ ಅಂತ ಆಗಿದ್ರೆ ಒಮ್ಮೆ ಆದರೂ ಈ ಹೆಸರುಗಳನ್ನ ಅವನು ಯಾಕೆ ಬಳಸಿಲ್ಲ? ಇದರಿಂದ ಈ ಸಮೀಕರಣದ ಬಗ್ಗೆ ಒಂದು ದೊಡ್ಡ ಅನುಮಾನ ಹುಟ್ಟುತ್ತದೆ. ಇಲ್ಲಿ ಪಾಲ್ಕುರಿಕೆ ಸೋಮನಾಥನ ಕ್ರಿಸ್ತಶಕ 1160-1240 ಸೋಮೇಶ್ವರ ಪುರಾಣದ ಸಂಧಿ 4ರ ಭಾಗದಲ್ಲಿ ಚಿಕ್ಕೀಶ್ವರ ಮೂರುಜಾವಿ ದೇವರಸ ಈ ಹೆಸರುಗಳಿಲ್ಲ. ಗುಬ್ಬಿ ಮಲ್ಲನಾರ್ಯ ವಿರಚಿತ, ಇದು ಬಹುಶಃ ಕ್ರಿಸ್ತಶಕ 1513 ಆತನ ಕಾಲ, ಅಂದ್ರೆ 16ನೇ ಶತಮಾನದ ವೀರಶೈವಾಮೃತ ಮಹಾಪುರಾಣದಲ್ಲಿ ಹುಲಿಗೆರೆಯ ಹೊನ್ನಿ ತಂದೆ, ಸದ್ಭಾವಿ ಎನಿಪೈಚಿ ತಂದೆ, ಬಾಗಿಕ ಬಂಕದೇವ, ಜಂಬೂರ ಮಹಾಕಾಳ, ಅಣ್ಣಿಗೆರೆಯ ಅಮೃತನಾಥ ದೇವರಪ್ಪಣ್ಣ, ಬಳಿಕಗ್ಗಳೆಯ ದೇವರಸ, ಕಲ್ಲಿನಾಥ ಭೀಮಯ್ಯ ಇವರ ಹೆಸರುಗಳಿವೆ. ಈ ಅಗ್ಗಳೆಯ ದೇವರಸನೇ ಮೂರುಜಾವಿ ಎಂದು ತಿಳಿಯ ಹೋದರೆ ಇವನು ನಿರಂಜನನ ಕೃತಿಯ ಚಿಕ್ಕೀಶ್ವರನಂಥ ಪವಾಡ ಪುರುಷನು, ಅಂತರವಳ್ಳಿಯ ಮಠದಾಚಾರ್ಯನು, ರೂಢಾಚಾರ್ಯ ಪರಂಪರೆಯವನು ಎಂದು ಇಲ್ಲಿ ಕಾಣಿಸ್ತಾ ಇಲ್ಲ. ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಇದು 15ನೇ ಶತಮಾನದ 1428, ಅಲ್ಲಿ ಹೊನ್ನಯ್ಯನ ಹೆಸರಿದೆ. ಅಲ್ಲದೆ ಅಂತರವಳ್ಳಿಯ ಮೂರುಜಾವಿಗೆ ದೇವರಸ ಎನ್ನುತ್ತಿದ್ದರೆಂಬುದು ನಿಜವಿದ್ದಿದ್ದರೆ ಗುಬ್ಬಿಯ ಮಲ್ಲನಾರ್ಯನು ಅಗ್ಗಳೆಯ ದೇವರಸ ಎಂದು ಹೇಳದೆ ಅಂತರವಳ್ಳಿಯ ದೇವರಸ ಎಂದೇ ಹೇಳುತ್ತಿದ್ದ. ಅಲ್ಲದೆ ಅಷ್ಟೊಂದು ಪ್ರಖ್ಯಾತವಾದ ಅಭಿಧಾನವನ್ನ ಹೊಂದಿರತಕ್ಕಂಥ, ಅಂದ್ರೆ ಮೂರುಜಾವಿ ಅನ್ನುವಂಥದ್ದು ಬಹಳ ದೊಡ್ಡ ಹೆಸರದು, ಅಂಥದ್ದನ್ನ ಹೊಂದಿರತಕ್ಕಂಥ ಮೂರುಜಾವಿ ಎಂತಲೂ ಚಿಕ್ಕೀಶ್ವರ ಎಂತಲೂ ಬಳಸಲು ಈತನಿಗೆ, ಗುಬ್ಬಿ ಮಲ್ಲನಾರ್ಯನಿಗೆ ಏನು ಅಡ್ಡಿ ಆತಂಕ? ಆ ಹೆಸರನ್ನು ಬಳಸಲಿಕ್ಕೆ ಅವ್ರಿಗೇನು ಆತಂಕಗಳೇನಿರಲಿಲ್ಲ. ಅದರ ಒಂದು ಸ್ಪಷ್ಟತೆ, ಆ ಸಮೀಕರಣ ಪರ್ಯಾಯ ನಾಮಗಳ ಸ್ಪಷ್ಟತೆ ಅದು ಸರಿಯಾಗಿದ್ದಿದ್ರೆ, ಅದು ಚಾರಿತ್ರಿಕವಾಗಿ ವಾಸ್ತವವೇ ಆಗಿದ್ರೆ ಅದನ್ನು ಬಳಸಲಿಕ್ಕೆ ಹರಿಹರನಿಗಾಗಲಿ, ಗುಬ್ಬಿ ಮಲ್ಲನಾರ್ಯನಿಗಾಗಲಿ, ಅಥವಾ ಲಕ್ಕಣ್ಣ ದಂಡೇಶನಿಗಾಗಲಿ ಇವರು ಯಾರಿಗೂ ಅದರ ಅಡ್ಡಿ ಆತಂಕಗಳು ಇರುತ್ತಿರಲಿಲ್ಲ. ಆದ್ರಿಂದ ಈ ದೇವರಸ ಎಂಬ ಹೆಸರು ಮೂರುಜಾವಿಯ ಪರ್ಯಾಯ ನಾಮ ಎಂಬುದನ್ನು, ಅಥವಾ ದೇವರಸನಿಗೆ ಮೂರುಜಾವಿ ದೇವ ಎಂಬುದು ಒಂದು ಅಭಿಧಾನ ಎಂಬುದನ್ನು ನಾವು ಇಲ್ಲಿ ಒಪ್ಪಲಿಕ್ಕೆ ಆಗದು. ಯಾಕಂದ್ರೆ ಒಪ್ಪಲಿಕ್ಕೆ ಯಾವ ಪ್ರಮಾಣಗಳಿಲ್ಲ ಇಲ್ಲಿ. ಈ ಬಗ್ಗೆ ಶಾಸನಗಳು ಸಹ ದೇವರಸ ಎಂದು ಅವನನ್ನ ಎಲ್ಲಿಯೂ ಕರೆದ ಉದಾಹರಣೆಗಳಿಲ್ಲ. ನಾವು ಪರಿಶೀಲಿಸಿರ್ತಕ್ಕಂಥ ಶಾಸನಗಳಲ್ಲಿ ಕೂಡ ಎಲ್ಲಿ ಉದಾಹರಣೆಗಳಿಲ್ಲ. ನಿರಂಜನ ಕವಿಯ ಅಬ್ಬಲೂರು ಚರಿತೆ 1650ರ ಕಾಲದ್ದೆಂದು ಒಂದು ಊಹೆ ಇದ್ರೂ ಕೂಡ ಅವನು ಕ್ರಿಸ್ತಶಕ 1520ರ ಗಿಣಿಗೇರಿ ಶಾಸನದ ಕಾಲದವನಾದ್ದರಿಂದ ಈ ಕೃತಿ 16ನೇ ಶತಮಾನದಲ್ಲೇ ರಚಿಸಲ್ಪಟ್ಟಿರಬೇಕೆಂಬುದು ಹೆಚ್ಚು ಸಂಭವನೀಯ. ನಿರಂಜನನು ತನ್ನ ಗುರು ಮೂರುಜಾವಿಯೊಂದಿಗೆ ಹಂಪಿ ರಥೋತ್ಸವ ನೋಡಲು ಬಂದ ವರ್ಷ 1520 ಎಂದರೆ ಆಗ ನಿರಂಜನ ಬಹುಶಃ 20-30 ವರ್ಷದ ಪ್ರಾಯದವನೆಂದರೆ ಅವನ ಗುರು ಮೂರುಜಾವಿಗೆ ಆಗ 50-60 ವರ್ಷ ಇರಬಹುದು. ಗುರು ಶಿಷ್ಯರ ಮಧ್ಯೆ ಒಂದು 20 ವರ್ಷದ ಅಂತರ ಲೆಕ್ಕ ಇಟ್ಕೊಂಡ್ರೆ, ಈ ಗುರುವು 16ನೇ ಶತಮಾನದ ಕೊನೆಯ ದಶಕದಲ್ಲಿ ವಿಧಿವಶನಾದ ಬಳಿಕವೇ ನಿರಂಜನ ತನ್ನ ಕೃತಿ ಅಬ್ಬಲೂರು ಚರಿತೆಯನ್ನು ಬರೆದಿರಲಿಕ್ಕೆ ಸಾಧ್ಯ. ಆದ್ದರಿಂದ ಅಬ್ಬಲೂರು ಚರಿತೆ 16ನೇ ಶತಮಾನದ ಅಂತ್ಯದಲ್ಲಿ ರಚಿಸಲ್ಪಟ್ಟಿರಬೇಕು. ನಿರಂಜನ ಕೃತಿ ಅಬ್ಬಲೂರು ಚರಿತೆ ಅಂತಕ್ಕಂಥದ್ದು
16ನೇ ಶತಮಾನದ ಅಂತ್ಯದಲ್ಲಿ, ಅಂದ್ರೆ ಕೊನೆಯ ಒಂದೆರಡು ದಶಕಗಳಲ್ಲಿ ಅದು ರಚಿಸಲ್ಪಟ್ಟಿರಬಹುದು. ಆದರೆ ಗುಬ್ಬಿ ಮಲ್ಲನಾರ್ಯನ ವೀರಶೈವ ಮಹಾಪುರಾಣ ಮತ್ತು ಸಿದ್ದೇಶ್ವರ ಪುರಾಣ ಇವು ನಿರಂಜನನ ಕೃತಿಗೂ ಮುನ್ನವೇ ರಚಿಸಲ್ಪಟ್ಟಿರಬೇಕವು. ಯಾಕಂದ್ರೆ ಆತ ಹೆಚ್ಚು ಕಡಿಮೆ 15ನೇ ಶತಮಾನದ ಭಾಗದವನು, ಯಾರು? ಗುಬ್ಬಿ ಮಲ್ಲನಾರ್ಯ. ಇವುಗಳಲ್ಲಿ ಈ ಸಿದ್ದೇಶ್ವರ ಪುರಾಣದಿಂದಲೇ ಈ ನಿರಂಜನ ಕವಿ ದೇವರಸ ಮೂರು ಜಾವಿ ಸಮೀಕರಣವನ್ನ ಸ್ವೀಕರಿಸಿರುವನೆನ್ನಲು ಸಹ ಅವನ ಕೃತಿಯಲ್ಲಿ ಅವಕಾಶವೆಲ್ಲಿದೆ? ಇದರಿಂದ ಅವನು ತಗೊಂಡದನ್ನೇ ಅಂತ ಅನ್ಲಿಕ್ಕೆ. ನಿರಂಜನ ಕೃತಿಯುದ್ದಕ್ಕೂ ಚಿಕ್ಕೀಶ್ವರ ಎಂದು ಹೆಸರಿಸುವನೇ ಹೊರತು ದೇವರಸ ಮೂರು ಜಾವಿ ಎಂಬ ಯಾವ ಹೆಸರೊಂದನ್ನು ಒಮ್ಮೆಯೂ ಬಳಸಿಯೇ ಇಲ್ಲ. ಕಾರಣ, ನಿರಂಜನನ ಕೃತಿಯಲ್ಲಿನ ಚಿಕ್ಕೇಶ್ವರ ಎಂಬ ಗುರುವನ್ನು ಮೂರು ಜಾವಿ ಎಂತಲೋ ದೇವರಾಜ ದೇವರಸ ಎಂತಲೋ ಯಾವ ಪ್ರಮಾಣವನ್ನಾಧರಿಸಿ ಈ ಸಂಪಾದಕರು, ಅಂದ್ರೆ ಅಬ್ಬಲೂರು ಚರಿತೆಯ ಸಂಪಾದಕರು, ನಿರಂಜನ ವಿರಚಿತ ಅಬ್ಬಲೂರು ಚರಿತೆಯ ಈ ಸಂಪಾದಕರು ಅಡಿಟಿಪ್ಪಣಿ ಬರೆದಿದ್ದಾರೋ ನಮಗೆ ತಿಳಿಯೋದು. ಅವರು ಎಕ್ದಮ್ ಅಡಿಟಿಪ್ಪಣಿ ಕೊಟ್ಟಿದ್ದಾರೆ. ಕೆಳಗಡೆ ಅಲ್ಲಿ ಚಿಕ್ಕೇಶ್ವರ ಅಂತ ಬಂದ್ರೆ ಕೆಳಗಡೆ ಮೂರು ಜಾವಿ ದೇವ ಅಂತ ಕೊಟ್ಟರೆ, ಯಾವ ಆಧಾರದ ಮೇಲೆ ಕೊಟ್ಟಿದ್ರಂತ ಸ್ಪಷ್ಟತೆ ಇಲ್ಲ. ಆದರೆ ವಿಶ್ವಕರ್ಮ ಬ್ರಾಹ್ಮಣವಾದಿ ಚರಿತ್ರಕಾರರು ದೇವರಾಜನೇ ಮೂರು ಜಾವಿ ಎಂಬ ಸೂತ್ರಕ್ಕೆ ಗಂಟು ಬಿದ್ದು ಬಸವಣ್ಣನ ಪೂರ್ವಜರು ಕಮ್ಮೆ ಬ್ರಾಹ್ಮಣರು, ಕಮ್ಮೆ ಕುಲದವರೆಂದರೆ ವಿಶ್ವಕರ್ಮ ಬ್ರಾಹ್ಮಣರು ಎಂದೇ ಅರ್ಥ ಎಂಬ ಹುಸಿವಾದವನ್ನ ಬೆಳೆಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯನ್ನ ಹರಿಯಬಿಟ್ಟಿರುವುದಂತೂ ನಿಜ. ಸಿದ್ದರಾಮ ಪಟ್ಟಣಶೆಟ್ಟಿಯ ಭಾಷಣದಲ್ಲಿ ಯಾವುದೇ ಖಚಿತ ಪ್ರಮಾಣಗಳ ದಿನಾಂಕ, ಕೃತಿ, ಸಂಪುಟ, ಶಾಸನದ ಕಾಲ ಇತ್ಯಾದಿ ಸಹಿತ ಖಚಿತ ಮಾಹಿತಿ ಇಲ್ಲ. ಅವರು ಒಂದು ಭಾಷಣದೋಪಾದಿಯಲ್ಲಿ ಮಾತಾಡಿದ್ದಾರೆ, ನನ್ನ ಹತ್ರ ಎಲ್ಲ ಆಧಾರಗಳಿವೆ ಅಂತ ಹೇಳ್ತಾರೆ ಅವರು. ಆದ್ರೆ ಯಾವ ಆಧಾರದ ಪ್ರಕಾರ ಯಾವುದೇನು ಅಂತ ಹೇಳಿಲ್ಲ ಅವರು. ಅದರಲ್ಲಿ ಚೌಡದಾನಾಪುರದ ಶಾಸನದಲ್ಲಿ ಜಗ್ಗ ಬಂದಿದೆ, ಇನ್ನೊಂದ್ರೆ ಯಾವುದೋ ಬಂದಿದೆ ಅಂತ ಹಿಂಗೆ ಹೇಳ್ತಾರೆ. ಅದರ ಕಾಲ ಯಾವುದು, ಮತ್ತೊಂದು ಯಾವುದು, ಅದು ಯಾವುದು ಖಚಿತ ಮಾಹಿತಿ ಅವರ ಭಾಷಣದಲ್ಲಿ ಹೇಳ್ತೇನೆ ಕೇಳ 69 ಭಾಗ 1 ಭಾಗ 2ರಲ್ಲಿ ಇಲ್ಲ, ಮಾಹಿತಿ ಇಲ್ಲ. ಹರಿಹರನ ಏಕಾಂತರಾಮಿ ತಂದೆಯ ರಗಳೆಯ ನಂತರದ ಕಾಲದ ಕವಿಕೃತಿಗಳಲ್ಲಿಯೂ ಸಹ ಅಂತರವಳ್ಳಿಯ ಮೂರು ಜಾವಿಯೇ ದೇವರಾಜನೆಂದು, ಆ ದೇವರಾಜನೇ ಚಿಕ್ಕೀಶ್ವರನೆಂದು ಕರೆದಿಲ್ಲವಾದ ಕಾರಣ ಮತ್ತು ಈ ಬಗ್ಗೆ ಹೆಚ್ಚು ವಿಶ್ವಸನೀಯ ಕೃತಿ ಅಂದರೆ ನಿರಂಜನ ವಿರಚಿತ ಅಬ್ಬಲೂರು ಚರಿತೆಯೇ ಆಗಿರುವುದರಿಂದ ಈ ಕೃತಿಯಲ್ಲಿಯೂ ಸಹ ಅಂತರವಳ್ಳಿ ಮಠದ ಪವಾಡ ಪುರುಷನಾಗಿ ಚಿತ್ರಿತವಾದ ಚಿಕ್ಕೀಶ್ವರನನ್ನು ಮೂರು ಜಾವಿ ಅಥವಾ ದೇವರಾಜ ದೇವರಸ ಎಂದು ಕರೆದೇ ಇಲ್ಲದ ಕಾರಣ ಶಾಂತ ನಿರಂಜನನ ಈ ವಿಶಿಷ್ಟ ಪಾತ್ರವಾದ ಚಿಕ್ಕೀಶ್ವರನು ಗಿಣಿಗೇರಿ ಶಾಸನದಲ್ಲಿ ಉಕ್ತವಾದಂತಹ ನಿರಂಜನಯ್ಯ, ಶಾಂತ ನಿರಂಜನ ಅಂತ, ನಿರಂಜನಯ್ಯನ ಗುರುವಾದ ಮೂರು ಜಾವಿಯೇ ಅಥವಾ ಕಾಲ್ಪನಿಕ ಪಾತ್ರವೇ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಇಲ್ಲಿ. ಯಾಕಂದ್ರೆ ಅವನು ಸ್ವಂತ ಗುರು ಮೂರು ಜಾವಿಯೇ ಅಥವಾ ಇದೊಂದು ಕಾಲ್ಪನಿಕ ಪಾತ್ರವೇ, ಅಥವಾ ಈ ಮೂರು ಜಾವಿ ಕಾಲ ಆದ್ಮೇಲೆ ಇನ್ನೊಬ್ಬ ಚಿಕ್ಕೀಶ್ವರ ಅನ್ನೋನೇನಾದ್ರೂ ಆ ವಿಶ್ವಕರ್ಮ ಮಠದ ಪರಂಪರೆಯಲ್ಲಿ ಬಂದು ಅವನನ್ನ ಈತ ಚಿತ್ರಣ ಮಾಡಿದನೆ? ಇವೆಲ್ಲ ಪ್ರಶ್ನೆಗಳು ಹುಡ್ತಾವೆ ನಮಗೆ ಇಲ್ಲಿ. ಅದಕ್ಕೆ ಉತ್ತರ ಕಂಡ್ಕೊಳ್ಳಕ್ಕೆ ಸರಿಯಾದ ಪ್ರಮಾಣಗಳು, ಸಾಕ್ಷ್ಯಗಳು ಇಲ್ಲ. ಅಥವಾ 16ನೇ ಶತಮಾನಕ್ಕಿದ್ದ ಅಂತರವಳ್ಳಿಯ ಮಠದ ಯಾರೋ ಇನ್ನೊಬ್ಬ ಗುರುವೇ? ಹೀಗೆ ಏನೊಂದನ್ನು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಎಲ್ಲದೂ ಪ್ರಮಾಣಗಳ ಅಸ್ಪಷ್ಟತೆ. ಇಲ್ಲಿ ಚಿಕ್ಕೀಶ್ವರ ಅಂತ ಅಬ್ಬಲೂರು ಚರಿತ್ರೆಯಲ್ಲಿ ಬಂದ್ರೆ ಆತ ಇನ್ನೊಂದು ಹೆಸರನ್ನ ದೇವರಾಜ ದೇವರಸ ಅಂತ ಎಲ್ಲೂ, ಅಥವಾ ಮೂರು ಜಾವಿ ದೇವ ಎಲ್ಲೂ ಉಪಯೋಗಿಸಿಯೇ ಇಲ್ಲ. ಆದ್ರಿಂದ ಈ ಸಮೀಕರಣವನ್ನು ಯಾವ ಪ್ರಮಾಣದ ಮೇಲೆ ಒಪ್ಪಬೇಕು ನಾವು? ಸಿದ್ದೇಶ್ವರ ಪುರಾಣವು ಯಾವ ಮೂಲದಿಂದ ಈ ಮೂರು ಜಾವಿ ಹೆಸರನ್ನು ಪಡೆದಿದೆಯೋ ಅದು ಕೂಡ ತಿಳಿಯೋದು ನಮಗೆ. ಅದು ಯಾವ ರೂಟ್ನಿಂದ, ಸೋರ್ಸ್ನಿಂದ ತಗೊಂಡದ್ದು ಅಂತ. ಇಂಥ ಸಂದಿಗ್ಧ ಗೊಂದಲದ ಪರಿಸ್ಥಿತಿಯಲ್ಲಿ ನನಗೆ ಹೊಳೆಯುವ ಒಂದು ಸತ್ಯ ಏನಪ್ಪ ಅಂದ್ರೆ, ಅಂತರವಳ್ಳಿಯಲ್ಲಿ ವಿಶ್ವಕರ್ಮ ಮಠದಲ್ಲಿರುವ ಮೂರು ಜಾವಿ ಎಂಬ ಹೆಸರಿನ ಮುನಿಯ ಒಂದು ಶಿಲ್ಪವು 16ನೇ ಶತಮಾನದ ಗಿಣಿಗೇರಿ ಶಾಸನೋಕ್ತ ಮೂರು ಜಾವಿಯೇ ಆಗಿರಬೇಕದು. ಈತನೊಬ್ಬನಿಗೆ ಚಿಕ್ಕೀಶ, ಚಿಕ್ಕೇಶ, ಚಿಕ್ಕೀಶ್ವರ ಗುರು ಎಂಬ ಶಿಷ್ಯರಿಂದ ಭಕ್ತರಿಂದ ಪ್ರತೀತವಾದ ಒಂದು ಹೆಸರು, ಮೂರು ಜಾವಿ ಎಂಬ ಲೋಕ ಪ್ರತೀತವಾದ ಮತ್ತೊಂದು ಹೆಸರು ಇದ್ದಿರಬಹುದು ಅಂತ ಊಹೆ ಅಷ್ಟೇ. ಇದೊಂದು ಸ್ಪೆಕ್ಯುಲೇಷನ್. ಇದು ಏನಾದ್ರೂ ಒಂದು ಇದಕ್ಕೊಂದು ಸಮಾಧಾನ ಕಂಡಿಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇರಬಹುದು ಅಂತ. ಅಂದ್ರೆ ಒಬ್ಬನೇ ವ್ಯಕ್ತಿಗೆ
ಶಿಷ್ಯರಿಂದ ಭಕ್ತರಿಂದ ಪ್ರತೀತವಾದ ಒಂದು ಹೆಸರು, ಲೋಕ ಪ್ರತೀತವಾದ ಇನ್ನೊಂದು ಹೆಸರು. ಅಂದ್ರೆ ಲೋಕ ಪ್ರತೀತವಾದ ಹೆಸರು ಮೂರುಜಾವಿ, ಶಿಷ್ಯರಿಂದ ಭಕ್ತರಿಂದ ಪ್ರತೀತವಾದ ಹೆಸರು ಚಿಕ್ಕೀಶ್ವರ. ಹಿಂಗಿರಬಹುದೇನೋ. ಅವನ ಶಿಷ್ಯನೇ ಅಬ್ಬಲೂರು ಚರಿತೆಯ ಕರ್ತೃ ಈ ಶಾಂತ ನಿರಂಜನನಾಗಿದ್ದು, ತನ್ನ ಗುರುವಿಗಿದ್ದ ಲೋಕ ಪ್ರತೀತವಾದ ಹೆಸರು ಮೂರುಜಾವಿ ಎಂಬುದರ ಬದಲಾಗಿ ಶಿಷ್ಯ ಭಕ್ತರಿಂದ ಪ್ರತೀತವಾದ ಚಿಕ್ಕೀಶ ಎಂಬ ಹೆಸರನ್ನೇ ಬಳಸಿ ತನ್ನ ಗುರುವಿನ ಮತ್ತು ಅಂತರವಳ್ಳಿಯ ಮಠದ ಹಿರಿಮೆ ಗರಿಮೆಯನ್ನು ಶೈವ ವೀರಶೈವ ಚರಿತೆಯಲ್ಲಿ ತಮ್ಮ ಮಠದ ಹಾಗೂ ಗುರುವಿನ ಪಾತ್ರವನ್ನು ಎತ್ತಿ ತೋರಿಸುವ ಉದ್ದೇಶದಿಂದ ಏಕಾಂತರಾಮಿ ತಂದೆಯ ಪವಾಡ ಕಥೆಯೊಂದಿಗೆ ತನ್ನ ಗುರುವಿನ ಪವಾಡ ಕಥೆಯನ್ನ ಕಲ್ಪಿಸಿ ಬೆರೆಸಿ ಅಬ್ಬಲೂರು ಚರಿತೆ ಎಂಬ ಕೃತಿಯನ್ನ ಹೊಸೆದಿರುವನಷ್ಟೆ. ಮೂರುಜಾವಿ ಎಂಬ ಹೆಸರನ್ನ ತನ್ನ ಕೃತಿಯಲ್ಲಿ ಬಳಸದೇ ಇರಲು ವಿಜಯನಗರ ರಾಜರಿಗೆ ಆನೆಗೊಂದಿ ರೂಢಾಚಾರ್ಯರ ಮಠ ತಮ್ಮ ಅಂತರವಳ್ಳಿ ಸಂಪ್ರದಾಯದೆಂದು ಸಾಧಿಸುವಲ್ಲಿ ಸೋತು ತಪ್ಪುದಂಡ ಕಟ್ಟಿ ಅವಮಾನಗೊಂಡದ್ದು ಸಹ ಒಂದು ಗಂಭೀರ ಕಾರಣವಿದ್ದಿತ್ತು. ಯಾಕಂದ್ರೆ ಇದೇ ಮೂರುಜಾವಿ ನಿರಂಜನ ಹಂಪಿಗೆ ಹೋಗಿರ್ತಾರೆ 1520. ಆಗ ಅವರು ಇಂಥ ಒಂದು ವಾದ ಮಂಡನೆ ಮಾಡ್ಲಿಕ್ಕೆ ಹೋಗಿ ಸೋತು 300 ಗದ್ದಾಣ ತಪ್ಪು ದಂಡವನ್ನು ಕಟ್ಟಿ ಬಂದಿರ್ತಾರೆ. ಈ ಕಾರಣಕ್ಕಾಗಿ ಒಂದು ಅಪಮಾನಗೊಂಡಂತ ಈ ಹೆಸರನ್ನ ನಾನು ಬಳಸೋದು ಬೇಡ ಅಂತ ಅವನಿಗೆ ಆ ನಿರಂಜನನಿಗೆ ಅನ್ನಿಸಿರ್ಬೋದು. ಹಾಗಾಗಿ ಆ ಚಿಕ್ಕೀಶ್ವರ ಅನ್ನೋ ಒಂದು ಹೆಸರನ್ನ ಅವನು ತನ್ನ ಕೃತಿಯಲ್ಲಿ ಬಳಸಿರಬಹುದು. ಅದರ ಉದ್ದೇಶ ಇಷ್ಟು ನೋಡಿ. ಇಲ್ಲಿ 12ನೇ ಶತಮಾನದ ಏಕಾಂತರಾಮಿ ತಂದೆಯ ಕಥೆಯನ್ನ 16ನೇ ಶತಮಾನದ ಗುರುವನ್ನ, ಅವನು ಚಿಕ್ಕೀಶ ಅಥವಾ ಮೂರುಜಾವಿ, ಈಗ ಯಾವುದೋ ಒಬ್ಬ ಗುರುವನ್ನ, ದೊಡ್ಡ ಇವನು ಪವಾಡ ಪುರುಷ, ಇವನೇ ಏಕಾಂತರಾಮಿ ತಂದೆಯ ಒಂದು ತಲೆಯನ್ನ ದೇಹಕ್ಕೆ ರುಂಡವನ್ನ ಮುಂಡಕ್ಕೆ ಅಂಟುವಂತೆ ಮಾಡಿ ಅವನಿಗೆ ಮರುಜೀವವನ್ನು ಕಲ್ಪಿಸಿಕೊಟ್ಟ ಮತ್ತು ಶೈವ ಧರ್ಮಕ್ಕೆ ಆಗಬಹುದಾದ ಒಂದು ಅಪಮಾನವನ್ನ ತಡೆದ, ಜೈನರಿಗೆ ಸೋಲಾಗುವಂತೆ ಉಂಟು ಮಾಡಿದ ಅಂತ ಹೇಳಿ ಇವನು 16ನೇ ಶತಮಾನ ಕ್ಯಾರೆಕ್ಟರ್. ಆದ್ರೆ ಅವನ್ನ ತಗೊಂಡೋಗಿ 12ನೇ ಶತಮಾನದ್ದೇನೋ ಅನ್ನಂಗೆ ಕಲ್ಪಿಸಿ ಸೃಷ್ಟಿ ಮಾಡಿದಾನೆ. ಇದ್ರ ಉದ್ದೇಶ ಏನು? ಉದ್ದೇಶ ಇಷ್ಟೇ, ತನ್ನ ಮಠದ ಪರಂಪರೆ, ಆ ಗುರು, ಅವ್ರ ಶಕ್ತಿ, ಅವ್ರ ಸಾಮರ್ಥ್ಯ, ಅವ್ರ ಪವಾಡ ಶಕ್ತಿ ಇಷ್ಟೊಂದಿತ್ತು ಅಂತ ಹೇಳೋ ಉದ್ದೇಶಕ್ಕಾಗಿ ಇಂಥ ರೋಚಕ ಕಥೆಯನ್ನು ಅದು ಬಳಸ್ಕೊಂಡಿದೆ. ಒಟ್ಟಿನಲ್ಲಿ ಅಬ್ಬಲೂರಿನ ವಾಸ್ತವ ಚರಿತೆಗೂ ಈ ಅಂತರವಳ್ಳಿ ಮಠದ ಯಾವುದೇ ಸ್ವಾಮಿಗೂ ಯಾವ ಸಂಬಂಧವೂ ಕೂಡ ಇಲ್ಲ. ಇದನ್ನ ಮೊದಲು ಸ್ಪಷ್ಟವಾಗಿ ಅರ್ಥ ಮಾಡಿಕೊ. ಯಾವ ಸಂಬಂಧವೂ ಇಲ್ಲ. ದೇರ್ ಇಸ್ ನೋ ರಿಲೇಷನ್ ಅಟ್ ಆಲ್ ಬಿಟ್ವೀನ್ ಅಂತರವಳ್ಳಿ ಮಠ ಟ್ರೆಡಿಷನ್ ಅಂಡ್ ದ ವೆರಿ greater incident, horrible incident of Ekanta Rami Tande, who had cut his head with his own hand for challenging his Shiva was great against Jainas God. ಹಾಗಾಗಿ ಇಲ್ಲಿ ಅಬ್ಬಲೂರಿನ ವಾಸ್ತವ ಚರಿತೆಗೂ ಈ ಅಂತರವಳ್ಳಿ ಮಠದ ಯಾವುದೇ ಸ್ವಾಮಿಗೂ ಯಾವ ಸಂಬಂಧ ಇಲ್ಲ. ಗಿಣಿಗೇರಿ ಶಾಸನ ಬಿಟ್ಟರೆ ಉಳಿದ ಬೇರಾವ ಶಾಸನವೂ ಕೂಡ ಮೂರುಜಾವಿಗಳು ವಿಶ್ವಕರ್ಮರು ಎಂದು ಸೂಚಿಸುತ್ತಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. 1520ನೇ ಆನೆಗೊಂದಿ ಮಠದ ಶಾಸನ, ಗಿಣಿಗೇರಿ ಶಾಸನ ಏನಿದೆಯಲ್ಲ, ಅದೊಂದರಲ್ಲಿ ಮಾತ್ರ ಮೂರುಜಾವಿ ವಿಶ್ವಕರ್ಮಕ್ಕೆ ಸಂಬಂಧಪಟ್ಟನು, ಅಂತರವಳ್ಳಿ ವಿಶ್ವಕರ್ಮ ಮಠ ಅಂತ ಅಲ್ಲಿ ಮಾತ್ರ ಗೊತ್ತಕತ್ತ ಹೊರತು ಇನ್ನು ಬೇರೆ ಯಾವ ರಟ್ಟಿಹಳ್ಳಿ ಶಾಸನ ಇರಲಿ, ಅದು ಹಿರೇಮೇಗಳಗೇರಿ ಶಾಸನ ಇರಲಿ, ಸಾಲವಾಡಗಿ ಶಾಸನ ಇರಲಿ, ಅಥವಾ ಇನ್ನೊಂದು ಬೇರೆ ಕಲಬುರ್ಗಿಯವರು ಹೇಳ್ತಕ್ಕಂಥ ಬೇರೆ ಯಾವುದೇ ಶಾಸನ ಇದ್ರೂ ಕೂಡ ಅಲ್ಲಿ ಇವನು ಶೈವಪಂಥೀಯ, ಕಾಳಾಮುಖ ಶೈವಪಂಥೀಯ ಅಂತ ಇದೆ ಹೊರತು ಅವನು ವಿಶ್ವಕರ್ಮ ಅಂತ ಇಲ್ಲ. ಅದರಿಂದ ಮೂರುಜಾವಿ, ಈ ವಿಶ್ವಕರ್ಮ ಮೂರುಜಾವಿ ಇವನು 16ನೇ ಶತಮಾನದ. ಅದರಿಂದ ಒಂದು ವ್ಯತ್ಯಾಸ ಏನಂದ್ರೆ, ಗಿಣಿಗೇರಿಯ ಮೂರುಜಾವಿ ನಿರಂಜನರು ಕಾಳಾಮುಖ, ಪಾಶುಪಥ, ಲಾಕುಳಾದಿ ಶೈವಪಂಥೀಯರಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಅವರು ಶೈವಪಂಥೀಯರಲ್ಲ. ಅವರು ಕವಿ ನಿರಂಜನನು ಶಿವನ ಹೆಸರನ್ನು ಹೇಳಿದ್ರು ಕೂಡ ಅವನು ಹೆಚ್ಚಾಗಿ ಕಾಳಿ ಭಕ್ತ ಎನ್ನಲು ಅವನ ಪ್ರಾರ್ಥನಾಚರಣವೇ ನಮಗೆ ಪ್ರಮಾಣ. ಉದಾಹರಣೆ, ಶೂಲಿಯರ್ಧಾಂಗಿ ಒಪ್ಪಿದಳು ನಿರ್ಮಲ ಕಾಳಿಕಾಂಬೆ ಸಲಹೆನ್ನ ಅಂತ ಹೇಳಿ ಚರಣ 5 ಸಂಧಿ 1ರಲ್ಲಿ ಅದು ಬರ್ತದೆ. ಆದರೆ ಬಿಜಾಪುರದ ಸಾಲವಾಡಗಿ, ಹಿರೇಮೇಗಳಗೇರಿ, ರಟ್ಟಿಹಳ್ಳಿ ಮುಂತಾದ ಶಾಸನದಲ್ಲಿ ಬರ್ತಕ್ಕಂಥ ಮೂರುಜಾವಿಗಳು ಅವರು ಬಹಳ ಸ್ಪಷ್ಟವಾಗಿ ಕಾಳಾಮುಖ ಪರಂಪರೆಯವರು. ನೋಡಿ, ಅದರಲ್ಲಿ ಕಿಟ್ಟಿಗಾವೆ ಪರಂಪರೆ ಅಂತ ಇದೆ. ಅದು ನಿರಂಜನ ವಿಶ್ವಕರ್ಮ ಎನ್ಲಿಕ್ಕೆ ಅವನ ಕೃತಿಯ ಈ ಕೆಳಗಿನ ಚರಣವೇ ನಮಗೆ ಸಾಕ್ಷಿ. ನೋಡಿ, ಅವನ ತನ್ನ ಇದರಲ್ಲಿ ಬರೆದಿದ್ದಾನೆ, ಪಂಚ
ಭಿಕ್ಷಾದಿ ಪಂಚ ಆಚಾರಕ ಪಂಚಬ್ರಹ್ಮರು ಮನು ಮುಖ್ಯ ಪಂಚಕಶರ ಮದ ಮತ್ತೇಭ ಕಂಠೀರವ ಪಂಚಾನನ ಜಾತ ಪ್ರಖ್ಯಾತ ಅಂತೇಳಿ ಚರಣ 69 ಪುಟ 82 ಸಂಧಿ 5 ಅಬ್ಬಲೂರು ಚರಿತೆ ಕೃತಿ. ಶೈವ ಪಂಥೀಯನಲ್ಲದ ವಿಶ್ವಕರ್ಮನಾದ ಈ ನಿರಂಜನ ಕವಿ ತನ್ನ ಚಿಕ್ಕೀಶ್ವರನ ಅಂತರವಳ್ಳಿ ಮಠದ ಹೆಗ್ಗಳಿಕೆ ಬೀರುವ ಉದ್ದೇಶಕ್ಕಾಗಿಯೇ ಈ ಶೈವ ಭಕ್ತನ ರೋಚಕ ಕಥೆಯನ್ನ ದುಡಿಸಿಕೊಂಡಿರುವ ಕಾರಣ ಇವನ ಕಥೆಯ ಕೆಲ ಘಟನೆಗಳ ನಿರೂಪಣೆಗೂ ಶಾಸನೋಕ್ತ ಘಟನೆ ಮತ್ತು ಹರಿಹರನ ರಗಳೆ ವರ್ಣಿಸುವ ಘಟನೆಗೂ ಬಹು ವ್ಯತ್ಯಾಸ ಕಾಣಬರುತ್ತದೆ. ಅದರ ವಿವರಣೆ ಇಲ್ಲಿ ಸದ್ಯಕ್ಕೆ ಅನವಶ್ಯ, ಮುಂದೆ ಅದನ್ನು ನೋಡೋಣ. ಹರಿಹರನ ಏಕಾಂತರಾಮಿ ತಂದೆ ರಗಳೆ ಮತ್ತು ನಿರಂಜನನ ಅಬ್ಬಲೂರು ಚರಿತೆ, ಇದನ್ನ ನಾವು ಅಲ್ಲಿ ನೋಡೋಣ ಸ್ವಲ್ಪ ಸಂಕ್ಷಿಪ್ತವಾಗಿ. ಹರಿಹರನ ರಗಳೆಯಲ್ಲಿ ಪ್ರಥಮವಾಗಿ ಪ್ರಜೆಯಿಲ್ಲದೆ ಮಜ್ಜನ ಕೆರೆಹರಿಲ್ಲದೆ ಹಾಳು ಬಿದ್ದ ಶಿವಾಲಯದ ಚಿತ್ರಣ ಉಂಟು. ಅಂದ್ರೆ ಆ ಬ್ರಹ್ಮೇಶ್ವರ, ಅಬ್ಬಲೂರಿನ ಬ್ರಹ್ಮೇಶ್ವರ ದೇವಾಲಯ. ನಂತರ ಏಕಾಂತರಾಮಿ ತಂದೆಯ ವಿಚಾರ. ಅವನು ಬ್ರಹ್ಮೇಶ್ವರ ದೇಗುಲಕ್ಕೆ ಬಂದಿರಲು ಆ ಬ್ರಹ್ಮೇಶ್ವರನ ಭಕ್ತ ವೇಷದಲ್ಲಿ ರಾಮಿ ತಂದೆಯ ಬಳಿ ಸುಳಿವನು. ರಾಮಿ ತಂದೆಗೆ ಶಿವನು ಜಿನನವರ್ ಮಾಡುವ ನಿರೋಧಂ ಪಿರಿದು ಮಗನೇ, ಜಿನನವರ್ ಮಾಡುವ ನಿರೋಧಂ ಪಿರಿದು ಮಗನೇ, ನಿನ್ನ ಬರವಂ ಪಾರುತಿರ್ದನೆಲೆ ರಾಮಯ್ಯ, ಅರುಹನ ಪ್ರತಿಮಾದಿಗಳ ನೆತ್ತಿ ಬಿಸುಡಯ್ಯ ಅಂತ ಹೇಳಿ ಹೀಗೆ ಶಿವ ರಾಮಯ್ಯನಿಗೆ ಆದೇಶಿಸ್ತಾನೆ. ರಾಮಯ್ಯ ಶಿವಪೂಜೆಗೆ ಹೂವು ತರಲಿಕ್ಕೆ ಹೊರಟ ಸಮಯದಲ್ಲಿ ಒಬ್ಬ ಸವಣ ಬಂದಾಗ ಅವನೊಂದಿಗೆ ರಾಮಯ್ಯಗೂ ಅವನಿಗೂ ಒಂದು ವಾಗ್ವಾದ ಅಲ್ಲಿ ನಡೀತದೆ. ಸವಣನಿಗೆ ಶಿವನ ಹಲವಾರು ಬಾಣ, ಕಾಳಿದಾಸ, ಮಯೂರ ಮೊದಲಾದ ಈ ಪವಾಡಗಳನ್ನೆಲ್ಲ, ಹಳೆ ಕಥೆಗಳನ್ನೆಲ್ಲ ವಿವರಿಸ್ತಾನೆ. ಆದರೆ ಅವನು ಸವಣ ಏನಂತಾನೆ, ಈ ಹಳೆ ಪುರಾಣ ನನಗೆ ಬೇಡ, ಇಂದೆನ್ನ ಮುಂದೆ ನಿನ್ನ ತಲೆಯ ನರಿದು ಹಡೆ, ನಿನ್ನ ಶಿವಭಕ್ತಿ ಸಾಬೀತಾದಲ್ಲಿ ಜಿನನ ಪ್ರತಿಮೆಗಳನ್ನು ತೆಗೆದು ಶಿವಲಿಂಗಗಳನ್ನು ನಾವು ಪ್ರತಿಷ್ಠೆ ಮಾಡುತ್ತೇವೆ ಅಂತ ಅವನು ಸವಾಲು ಹಾಕ್ತಾನೆ. ಆ ಸವಾಲನ್ನು ಇವನು ಸ್ವೀಕರಿಸ್ತಾನೆ. ನೋಡಿ, ಹೀಗೆಂದು ಒಪ್ಪಿದ ರಾಮಿ ತಂದೆ ಜಿನರಿಗೆ ಹಾಗೆಂದು ಭಾಷಾಪತ್ರ ಬರ್ಕೊಡು ಅಂತ ಕೇಳ್ತಾನೆ. ಭಾಷಾಪತ್ರ ಬರ್ಕೊಡ್ತಾರೆ. ಆ ಸವಣನಿಗೆ ತನ್ನ ಜಿನಭಕ್ತರೆಲ್ಲ ನೆರೆಸಲಿಕ್ಕೆ ಹೇಳ್ತಾನೆ. ಇತ್ತ ತನ್ನ ಶಿವಭಕ್ತರನ್ನೆಲ್ಲ ನೆರೆಸ್ತಾನೆ. ಅವರಲ್ಲಿ ಮುಖ್ಯನಾದವನು ಅಗ್ಗವಣಿಯ ಹೊನ್ನ ತಂದೆ ವೆಗ್ಗಳೆಯ ದೇವರಸ ಅಂತ. ಅಗ್ಗವಣಿಯ ಹೊನ್ನ ತಂದೆ, ಇಲ್ಲಿ ವೆಗ್ಗಳೆಯ ಅಂದ್ರೆ ಹೆಗ್ಗಳೆಯ ದೇವರಸ ಅಂತ. ಸಹಿತಾಗಿ ದೆಸೆನೂರು ಗಾವುದದೊಳುಳ್ಳ ಶಿವಭಕ್ತರೆಲ್ಲ ನೆರೆಯುವರು ಅಂತೇಳಿ ಹರಿಹರನ ಸಾಲುಗಳು ಬರ್ತವೆ. ನೋಡಿ, ಈ ವೆಗ್ಗಳೆಯ ದೇವರಸ ಬಸವಣ್ಣನ ಅಣ್ಣ ದೇವರಸನಂತೂ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ಶಾಸನಾಧಾರದಿಂದ ಅವನ ಜೀವಿತ ಕಾಲದ ಪರಿಶೀಲನೆಯಲ್ಲಿ ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಈ ದೇವರಸ ಅವನಾಗಕ್ಕೆ ಚಾನ್ಸೇ ಇಲ್ಲ, ನೋ ಚಾನ್ಸ್. ಒಂದ್ ವೇಳೆ ಅವನು ಕಲ್ಪನೆ ಮಾಡ್ಕೊಂಡು ಬರೆದಿದ್ರು ಕೂಡ ಅವನು ಅಗ್ಗಳೆಯ ದೇವರಸ ಅನ್ನೋದ್ ಬಿಟ್ಟು ಅವನು ಮಂಡಿಗೆಯ ದೇವರಸ ಅಂತಿದ್ದ. ಬಸವಣ್ಣನ ಮಂತನದ ಹೆಸರನ್ನು ಹೇಳ್ತಿದ್ದ ಅವನು. ಅದನ್ನು ಎಲ್ಲೂ ಹೇಳಿಲ್ಲ ಅವನು. ನೆರೆದ ಶಿವಭಕ್ತರದ್ದೇ ವಿಶೇಷ ಚಿತ್ರಣವನ್ನು ಹರಿಹರ ತನ್ನ ರಗಳೆಯ 180ರಿಂದ 196ನೇ ಸಾಲುಗಳಲ್ಲಿ ನೀಡಿದನು. ಅಲ್ಲಿ ಶಿವಭಕ್ತರು ಹೆಂಗಿದ್ರು ಅಂತಂದು. ನಂತರ ಅಲ್ಲಿ ನೆರೆದ ಜೈನರ ಚಿತ್ರಣವು ಕೂಡ ಬಂದಿದೆ. ಆಮೇಲೆ ರಾಮಿ ತಂದೆ ತನ್ನ ಶಿರವನ್ನ ಕತ್ತರಿಸಿಕೊಳ್ಳಲಿಕ್ಕೆ ಸಿದ್ಧವಾಗ್ತಾನೆ. ವಿಭೂತಿ ರುದ್ರಾಕ್ಷಿ ಧಾರಣೆ ಮಾಡಿಕೊಂಡು ಗಾಳಿಯನ್ನೇ ಸೀಳಬಲ್ಲಂತ ಹರಿತವಾದ ಖಡ್ಗವನ್ನು ಹಿಡಿದುಕೊಂಡು ಈ ಶಿರವ ನರಿದು ಹತ್ತಿಸಿ ಶಿವನೊಲಿಸುವೆಂ, ಸಾಸಿರ ಜಿನರ ನೊಡೆದು ಲಿಂಗಮಂ ನಿಲ್ಲಿಸುವೆಂ ಅನ್ನುವಂಥ ಮಾತು ಹರಿಹರ ಬರಿತಾನೆ ಎಂದು ಮುಂತಾಗಿ ಶಪಥಗೈಯುವನು ಯಾರು? ಏಕಾಂತರಾಮಿ ತಂದೆ. ಜೈನರೆಲ್ಲ ಕೌತುಕಗೊಂಡು ನೋಡುತ್ತಿರಲು ರಾಗದಿಂದ ಶಿವಭಕ್ತರೆಲ್ಲ ಸಂತಸ ಬಿಡಲು ಎಡದ ಕೈಯಿಂದ ಜಡೆಯನ್ನು ಸುತ್ತಿ ಹಿಡಿದು ಬಲದ ಕೈಯಿಂದ ಶಿರವನ್ನ ಕತ್ತರಿಸಿಕೊಳ್ತಾನೆ. ಜೈನರು ಇದು ಮಾಯೆ, ಮಹೇಂದ್ರ ಜಾಲ ಎಂದು ಮುಂತಾಗಿ ಕೂಗಾಡಿ ಅಪನಂಬಿಕೆಯನ್ನು ತೋರಿಸ್ತಾರೆ. ಈ ರೀತಿ ಎನ್ನುವನು ಅಗ್ಗವಣಿಯ ಹೊನ್ನ ತಂದೆ. ಅಂದ್ರೆ ಜೈನರಂಗ್ ಏನ್ ಮಾತಾಡ್ತಾರ, ನೀವು ಹಿಂಗೆಲ್ಲ ಮಾಡಬಾರದು, ಮಾತಿಗೆ ತಪ್ಪಬಾರದು ಅಂತ ಹೇಳ್ತಾನೆ. ಕತ್ತರಿಸಿದ ರುಂಡವನ್ನು ಹಾಗೆ 7 ದಿನಗಳು ಬಿಟ್ಟು ನಂತರ ಅದನ್ನು ಮುಂಡಕ್ಕೆ ಹಚ್ಚಿದ್ರೆ ತಾವದನ್ನು ನಂಬುವುದಾಗಿ ಸವಣರು ನುಡಿತಾರೆ. ಹೊನ್ನ ತಂದೆಗಳು ಮೃಡನ ಮಗವನ್ನ ನೋಡಿ, ಶಿವನ ಮುಖವನ್ನು ಒಮ್ಮೆ ನೋಡಿ ನಂತರ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಅಲ್ಲಿ ನೆರೆದಿದ್ದ ಕಂಕಣಧಾರಿ 400 ಶಿವಭಕ್ತರು ಎಲ್ಲರಿಗೂ ಸಿಟ್ಟು ಬಂದ್ಬಿಡುತ್ತೆ, ಕೋಪಿಷ್ಟರಾಗ್ತಾರೆ ಅವರು. ಹೊನ್ನ ತಂದೆ ಬಂಗಾರದ ಹರಿವಾಣ ತರಿಸಿ ಆ ರುಂಡವನ್ನ ಅದರಲ್ಲಿ ಇರಿಸ್ತಾನೆ.
ಜೊತೆಗೆ ಅದರಲ್ಲಿ ಭಸಿತ ಪಾದೋದಕ ಪ್ರಸಾದಗಳನ್ನಿಟ್ಟು ಇಡ್ತಾನೆ. ಹೊನ್ನ ತಂದೆ ಆ ಹರಿವಾಣವನ್ನು ಹೊತ್ತುಕೊಂಡು ಹುಲಿಗೆರೆಯ ಸೋಮನಾಥ, ಅಣ್ಣಿಗೆರೆಯ ಅಮೃತನಾಥ, ಕೆಂಭಾವಿಯ ಭೋಗನಾಥ, ಕಪ್ಪಡಿಯ ಸಂಗಮೇಶ್ವರ, ನಾಗನಾಥ, ಸೊನ್ನೆಲೆಗೆ ಸಿದ್ದರಾಮ, ಹಂಪೆಯ ವಿರೂಪಾಕ್ಷ ಈ ಮುಂತಾದ ಸ್ಥಳಗಳಿಗೆ ಅವರು ಬಂದು ದರ್ಶನ ಪಡೆದು ಅಲ್ಲೆಲ್ಲ ದೇವ ನಿಮ್ಮಯ ಕರುಣವೀಯನುತ ನಿಂದು ಹೀಗೆ 7 ದಿವಸಗಳ ಕಾಲ ಆ ಶಿರವನ್ನು ಹೊತ್ತು ಮೆರೆಸಿ 7ನೇ ದಿನ ಮತ್ತೆ ಅವರು ವಾಪಸ್ಸು ಅಬ್ಬಲೂರಿಗೆ ಹಿಂದಿರುಗಿ ಬ್ರಹ್ಮೇಶ್ವರ ದೇಗುಲಕ್ಕೆ ಬರ್ತಾರೆ. ಅವರು ಶಿರಮಂ ತೆಗೆದು ಶಿವನ ಪೀಠ ಮೂಲದೊಳಿರಿಸಿ ಹರನ ಪ್ರಸಾದ ಪಾದೋದಕದೆ ಶೃಂಗರಿಸಿ ಇರೇ ಹೊನ್ನ ತಂದೆ ದೇವರ ಮಂಟಪದ ನಡುವೆ ಹರಿಯಾಣ ಸಹಿತ ತಂದಿಳುಪಿ ಭಕ್ತರ ನಡುವೆ ಓಹೋ ಉಘೇ ಚಾಂಗು ಬಲ್ಲೆಂದು ತೆಗೆ ತಂದು ನೋಡಿ. ಹಿಂಗೆ ಅವರು ಅಲ್ಲಿ ಬಂದು ಶಿರವನ್ನಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ಇತ್ಯಾದಿ ಮಾಡ್ತಕ್ಕಂಥ ಒಂದು ಚಿತ್ರಣ ಇದು. ಆ ರಾಮಿ ತಂದೆಗಳ ದೇಹದ ಮೇಲೆ ಅವನ ರುಂಡವನ್ನ ಇಳುಹುತ್ತಾನೆ ಹೊನ್ನ ತಂದೆ. ಆಗ ರಾಮಿ ತಂದೆ ತನ್ನದೊಂದು ಕೈಯಿಂದ ತನ್ನ ಶಿರವನ್ನ ತನ್ನ ದೇಹಕ್ಕೆ ತಾನೇ ಹತ್ತಿಸಿಕೊಂಡನು. ನೋಡಿ, ಇದು ಹರಿಹರನ ರಗಳೆಯಲ್ಲಿ ಬರ್ತಕ್ಕಂಥ ಈ ಪಾಯಿಂಟ್ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಚಿಕ್ಕೀಶ್ವರ ಅವನು ಏನೇನೋ ಬಹಳ ಪವಾಡ ಮಾಡಿ ಅಂಟಂಗ್ ಮಾಡ್ತಾನ. ಅದನ್ನು ಇನ್ನೊಂದು ಕೈಯಲ್ಲಿ ಕೂರಲಿನ ಆಯುಧವನ್ನ ಹಿಡಿದು ಮೇಲೆದ್ದವಾಗ ಜೀವ ಬಂತವನಿಗೆ, ಮರುಜೀವ. ಆಗ ಭಕ್ತರೆಲ್ಲ ಸೇರಿ ಜಿನ ಪ್ರತಿಮೆಗಳನ್ನು ಒಡೆದು ಹಾಕಿದರು, ಶಿವಲಿಂಗಗಳನ್ನು ತರಿಸಿ ಪ್ರತಿಷ್ಠಾಪನೆ ಮಾಡಿದರು. ಹೀಗೆ ಜಯ ಸಾಧಿಸಿ ಬಂದ ಹೊನ್ನ ತಂದೆ ಮತ್ತು ರಾಮಿ ತಂದೆಗಳನ್ನ ಹುಲಿಗೆರೆಯಲ್ಲಿ ಸಂಭ್ರಮದಿಂದ ಎದುರುಗೊಂಡರು. ಹರಿಹರನ ಈ ರಗಳೆಯಲ್ಲಿ ಶಾಂತ ನಿರಂಜನನ ಅಬ್ಬಲೂರು ಚರಿತೆಯಲ್ಲಿ ಕಾಣಬರುವ ಚಿಕ್ಕೀಶ ಮುನಿ ಇಲ್ಲವೇ ಇಲ್ಲ. ಅಂತರವಳ್ಳಿ ಮಠಕ್ಕೆ ಹೋಗುವ ಮತ್ತು ಚಿಕ್ಕೀಶನನ್ನು ಅಥವಾ ಮತ್ತಾವುದೋ ಗುರುವನ್ನು ವಿನಂತಿಸಿಕೊಳ್ಳುವ ಪ್ರಸಂಗವೇ ಹರಿಹರನ ರಗಳೆಯಲ್ಲಿ ಇಲ್ಲ. ಅಬ್ಬಲೂರು ಶಾಸನದ ನಿರೂಪಣೆಗೆ ಹತ್ತಿರವಾಗಿದೆ ಹರಿಹರನ ರಗಳೆ. ಆದ್ರಿಂದ 12ನೇ ಶತಮಾನದ ಏಕಾಂತರಾಮಿ ತಂದೆಯ ಘಟನೆಯ ವಾಸ್ತವತೆ ಅಂತಕ್ಕಂಥದ್ದು ಅಬ್ಬಲೂರು ಶಾಸನ ಬಿಟ್ರೆ ಹರಿಹರನ ಏಕಾಂತರಾಮಿ ತಂದೆಯ ರಗಳೆಯಲ್ಲಿ ಇದೆಯೇ ಹೊರತು ಈ ನಿರಂಜನ ವಿರಚಿತ ಅಬ್ಬಲೂರು ಚರಿತೆಯಲ್ಲಿಲ್ಲ. ಈ ಕೃತಿಯನ್ನ ನಮ್ಮ ಕನ್ನಡ ವಿದ್ವಾಂಸರು, ಬಹಳ ಹಳೆಯ ವಿದ್ವಾಂಸರು, ಡಾಕ್ಟರ್ ಕಲಬುರ್ಗಿ ಇರ್ಬೋದು, ಚಿದಾನಂದ ಮೂರ್ತಿ ಅವರು ಇರ್ಬೋದು, ಇದನ್ನ ಸ್ವಲ್ಪ ತೀವ್ರವಾಗಿ ನೋಡಿ ಅದರೊಳಗಿನ ಕೆಲವು ಮಾಹಿತಿಗಳನ್ನ ವಿಮರ್ಶೆ ಮಾಡುವ ಪ್ರಯತ್ನವನ್ನ ಮಾಡಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅವ್ರು ಎಲ್ಲಿ ಏನು ಬರೆದಿಲ್ಲ. ಅವರು ಶಾಂತ ನಿರಂಜನನ ಅಬ್ಬಲೂರು ಚರಿತೆ ಹೆಂಗೈತೆ ಅಂತ ಸ್ವಲ್ಪ ಸಂಕ್ಷಿಪ್ತ ನೋಡಬೇಕಾದ ಅವಶ್ಯಕತೆ ಇದೆ. ಇಲ್ಲಿ ಮೊದಲನೇ ಸಂಧಿಯಲ್ಲಿ ವಿಶ್ವಕರ್ಮ ಪರಂಪರೆಗೆ ಪೂಜ್ಯನಾದ ಕಶ್ಯಪ ಬ್ರಹ್ಮನನ್ನು ಮತ್ತು ತನ್ನ ಗುರು ಚಿಕ್ಕೇಶನನ್ನು ಅವನು ಸ್ತುತಿಸ್ತಾನೆ. ಪಾಪ ತನ್ನ ಮತ ಪರಂಪರೆಯ ಗುರುವನ್ನ ಮತ್ತು ಆ ದೈವವನ್ನ ಅವನು ಋಷಿಯನ್ನ ಅವನು ಪ್ರಾರ್ಥನೆ ಮಾಡ್ತಾನೆ. ಆ ಪುರದೊಳು ಪೆಸರ್ಬೆಡೆದ ಕಾಪಾಲಿಯ ರೂಪಾಂತ ಶಿವಭಕ್ತ ಗುರು ವ್ಯಾಪಿಸಿ ವಿಶ್ವಬ್ರಾಹ್ಮಣ ಸಂದೋಹದಿ ತಾ ಪಿರಿದಾಗಿರುತ್ತಿರ್ದ ಅಂತ ನೋಡಿಲ್ಲಿ ವಿಶ್ವಬ್ರಾಹ್ಮಣ ಸಂದೋಹದಿ ಅಂತ ಮಾತು ಬರ್ತದೆ. ಪಿರಿದಾಗಿರುತ್ತಿದ್ದ ಶಿವಭಕ್ತಿ ಗುರುವಂಶೋದ್ಭವನಾದ ಚಿಕ್ಕೀಶತವೇ ರಾರಾಜಿಸಿದ ಗುರುರಾಯ ಅಂತೇಳಿ ಚರಣ 16, 17. 3 ಲೋಕದಳು ಪೆಸರ್ವೆಡೆದ ಚಿಕ್ಕೇಶ್ವರ ಎಂತಲೂ ವರ್ಣಿಸಿ ತನ್ನನ್ನು ಅಂತರವಳ್ಳಿ ನಿವಾಸಿ ಎಂದು ಅವನು ಹೇಳಿಕೊಂಡಿದ್ದಾನೆ. ಇನ್ನು ಎರಡನೇ ಅಂದ್ರೆ ಈ ರಟ್ಟೆಹಳ್ಳಿ ಶಾಸನದಲ್ಲಿ ಆ ಇವನಿಗೆ ಈ ರೀತಿ 3 ಲೋಕದಳು ಪೆಸರ್ವೆಡೆದ ಅನ್ನೋ ಮಾತು ಏನು ಬಂದಂಗೆ ಕಾಣುತ್ತದೆ. ಇನ್ನು ಎರಡನೇ ಸಂಧಿಯಲ್ಲಿ ಕರ್ನಾಟಕದ ದೇಶದ ವಾಯುವ್ಯ ದೆಸೆಯೊಳಿಪ್ಪ ಅಲದಿಪುರದಲ್ಲಿ ಪುರುಷೋತ್ತಮ ಮತ್ತು ಪದ್ಮಾಂಬಿಕೆ ಎಂಬ ದಂಪತಿಗಳು ಮಕ್ಕಳಿಲ್ಲದೆ ಕೊರಗುತ್ತಿರಲು ಪ್ರತ್ಯಕ್ಷನಾದ ಪರಶಿವ ಅವರಿಗೆ ಏಕಾಂತ ರಾಮಯ್ಯನೆಂಬ ಪವಾಡ ಪುರುಷ ಶಿವಯೋಗಿ ಜನಿಸುವನೆಂದು ಆಶೀರ್ವದಿಸುವರು. ಏಕಾಂತ ರಾಮ ಜನಿಸಿದ ಆ ಸಮಯದಲ್ಲಿ ನಾಗರಖಂಡದ ಅಬ್ಬಲೂರಲ್ಲಿ ಜೈನರ ಹಾವಳಿ ಹೆಚ್ಚಿತ್ತು. ಜೈನ ಧರ್ಮವೇ ಶ್ರೇಷ್ಠ, ಅರ್ಹಂತನಿಗಿಂತ ಶ್ರೇಷ್ಠ ದೇವನಿಲ್ಲ ಎಂದು ಅವರು ಸಾರುತ್ತಿದ್ದರು. ಅಬ್ಬಲೂರಿಗೆ ಹೋಗಿ ಅವರ ಮದವನ್ನು ಭಂಗಿಸಲು ಏಕಾಂತರಾಮನ ಕನಸಿಗೆ ಬಂದು ಪರಶಿವನು ಆದೇಶವನ್ನು ಇತ್ತನು. ಅಂತೆಯೇ ಅಬ್ಬಲೂರಿಗೆ ಬಂದ ರಾಮಯ್ಯನಿಗೆ ಜಿನಬಸದಿಗಳ ಮಧ್ಯೆ ಇದ್ದ ಬ್ರಹ್ಮೇಶ್ವರ ದೇಗುಲದಲ್ಲಿ ಶಿವಲಿಂಗಕ್ಕೆ ಪೂಜೆ ಇಲ್ಲದೆ ಹಾಳು ಬಿದ್ದ ದೃಶ್ಯ ಕಂಡಿತು. ಹೀಗೆ ಬಹುಶಃ ಇವನು ಕೂಡ ಹರಿಹರನ ರಗಳೆಯನ್ನು ಓದಿಕೊಂಡೇ ತನ್ನ ಕಥೆಯನ್ನು ಹೇಳಿದ್ದಾನೆ. ಸ್ವಲ್ಪ ಬದಲಾವಣೆಗಳನ್ನು ತಂದ್ಕೊಂಡಿದ್ದಾನೆ ತನಗೆ ಹೊಂದಿಕೆ ಆಗೋ ರೀತಿಯಲ್ಲಿ. ಇಲ್ಲಿ ರಾಮಯ್ಯ ಜೈನರೊಡನೆ ವಾಗ್ವಾದ ಮಾಡಿ ಭಾಷಾಪತ್ರ ಬರೆಸಿಕೊಂಡು ತನ್ನ ಶಿರವನ್ನು ಕತ್ತರಿಸಿಕೊಳ್ಳುವ ಪ್ರಸಂಗ ಕಥೆ ಇದೆಲ್ಲ ಇದೆ. ಆದರೆ ಶಾಂತ ನಿರಂಜನನ ಈ ಕೃತಿಯ 5ನೇ ಸಂಧಿಯು ಚಿಕ್ಕೇಶ್ವರ ಗುರುವನ್ನೇ ಹೆಚ್ಚು ವಿಸ್ತಾರವಾಗಿ ಬಣ್ಣಿಸಲಿಕ್ಕೆ ಆತ ಬಳಸಿಕೊಂಡಿದ್ದಾನೆ. ಅದಕ್ಕೆ ಮೀಸಲಾಗಿದೆ. ಅದು
ಜೈನರು ತಮ್ಮ ಹಿರಿಯರನ್ನ ಕರೆಸಿದಂತೆ ಏಕಾಂತರಾಮಯ್ಯ ಹುಲಿಗೆರೆಯ ಹೊನ್ನಿ ತಂದೆಗೆ ಪತ್ರವನ್ನು ಬರೆದು ಅಬ್ಬಲೂರಿನ ಶಿವಮಂದಿರದ ಸ್ಥಿತಿ, ಜೈನರ ಹಾವಳಿ ವಿವರಿಸಿ ಅಬ್ಬಲೂರಿಗೆ ಅವನನ್ನ ಕರೆಸಿಕೊಳ್ತಾನೆ. ನಂತರ ಶಿರವನ್ನ ಕತ್ತರಿಸಿಕೊಳ್ಳೋದು, ಆಮೇಲೆ ಹೊನ್ನಯ್ಯ ಮೊದಲಾದವರೇ ಪೂಜೆ ಸಲ್ಲಿಸಿ 7 ತೀರ್ಥಗಳಿಗೆ ಆ ರುಂಡವನ್ನು ಮೆರವಣಿಗೆ ತಗೊಂಡು ಹೋಗೋದು, ಇದೆಲ್ಲ ಬರುತ್ತದೆ. ಆದ್ರೆ ಇಲ್ಲಿ ಹರಿಹರನಲ್ಲಿ 7 ತೀರ್ಥ ಅಂತ ಹೆಸರೇನಿಲ್ಲ. ಅದು ಒಟ್ಟು ಅವೆಲ್ಲ ದೇವಸ್ಥಾನ ಆ ಕ್ಷೇತ್ರಗಳು, ಶಿವಕ್ಷೇತ್ರಗಳ ಹೆಸರುಗಳು ಇದಾವೆ. ನಂತರ ಅಂತರವಳ್ಳಿಯ ಚಿಕ್ಕೀಶ್ವರನಲ್ಲಿಗೆ ಬಂದು ನೋಡಿ, ಇಲ್ಲಿ ಇದು ವಿಶೇಷ, ಈ ಕೃತಿಯ ವಿಶೇಷತೆ ಅಂದ್ರೆ ಇದೆ. ಅಂತರವಳ್ಳಿಯ ಚಿಕ್ಕೀಶ್ವರನಲ್ಲಿಗೆ ಬಂದು ನೋಡಿ, ಅಲ್ಲಿ ಚಿಕ್ಕೀಶ್ವರ ಆರಾಧ್ಯ ಅನ್ನೋ ಒಂದು ಮಾತು ಕೂಡ ಬರ್ತದೆ. ಅದು ಚಿಕ್ಕೀಶ್ವರ ಆರಾಧ್ಯ ಅನ್ನುವಂಥ ಮಾತು. ಅವನಿಗೆ ಏಕಾಂತರಾಮಯ್ಯ ಶಿರವನ್ನು ಅರಿದುಕೊಂಡ ವೃತ್ತಾಂತವನ್ನು ವಿವರಿಸಿ, ಇಲ್ಲಿಗೆ 7 ದಿನಗಳು ಮುಗಿಯುತ್ತಲಿದ್ದು ಅಬ್ಬಲೂರನ್ನ ಸಂಜೆಯೊಳಗೆಯೇ ತಲುಪಿ ಅವನ ಶಿರವನ್ನು ಮುಂಡಕ್ಕೆ ಹತ್ತಿಸಲು ತಮಗೆ ಸಾಧ್ಯವಾಗುತ್ತಿಲ್ಲ, ಈ ಬಗ್ಗೆ ಸಹಾಯ ಮಾಡಬೇಕೆಂದು ಅವರು ಕೋರಿದರು. ಯಾರು? ಈ ತಂಡ, ಹೊನ್ನಯ್ಯನ ಲೀಡರ್ಶಿಪ್ನಲ್ಲಿ ಹೋಗಿರ್ತಕ್ಕಂಥ ಒಂದು ತಂಡ. ಅವರಿಗೆ ಚಿಕ್ಕೀಶ ಚಿಂತೆಯನ್ನ ಮಾಡಬೇಡಿರಿ ಅಂತ ಅವ್ರಿಗೊಂದು ಅಭಯ ಕೊಟ್ಟ. ಆಗ ಶಿರವು ಕೂಡದೇ ಇದ್ದಲ್ಲಿ ತಮಗೆ ಲೋಕದಲ್ಲಿ ಅಪಹಾಸ್ಯವಾಗುತ್ತದೆ, ರೂಢಿಯೋಳು ಅಪಹಾಸ್ಯವಾಯಿತೀ, ತಲೆ ಹೋಗಿ ಕೂಡದಿರಲು ಮುನ್ನಿನಂತೆ ಅನ್ನುವಂಥ ಸಾಲುಗಳು ಬರ್ತಾವಲ್ಲಿ. ಉಳಿದರೆ ನಿಮ್ಮಿಂದಲುಳಿಯಲಿ ನಾವೆಲ್ಲ ಕಳೆಯಂದೀ, ತಲೆ ಹತ್ತದಿರಲು ಬಳಗಕ್ಕೆ ಜೈನರಿಗೆ ಕೈಗುತ್ತಿ ಆಹೆವು, ತಳುಹ ಮಾಡದೆ ಕಾಯೋ ಸ್ವಾಮಿ ಅಂತ ಹೇಳ್ಬಿಟ್ಟು ಹೊನ್ನಿ ತಂದೆ ಮೊದಲಾದ ಶಿವಭಕ್ತರು ಆ ಚಿಕ್ಕೀಶ್ವರ ಗುರುವನ್ನ ಬೇಡ್ಕೊಂತಾರೆ, ಹಿಂಗೆ ಬಹಳ ವಿನಂತಿ ಮಾಡ್ಕೊಂತಾರೆ. ನೋಡು, ಉಳಿದರೆ ನಿಮ್ಮಿಂದಲುಳಿಯಲಿ ನಾವೆಲ್ಲ, ಇವತ್ತು ನಮಗೆ ದೊಡ್ಡ ಅಪಮಾನ, ನಾವಿದನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ, ಉಳಿದ್ರೆ ನಿಮ್ಮಿಂದ ಉಳಿಬೇಕು ನಾವು. ಕಳೆಯಿಂದಿ ತಲೆ ಹತ್ತದಿರಲು ಬಳಗಕ್ಕೆ ಜೈನರಿಗೆ ಕೈಗುತ್ತಿ ಆಹೆವು, ನೋಡಿ ಅಕಸ್ಮಾತ್ ಈ ತಲೆ ಹತ್ತದೆ ಹೋದ್ರೆ ನಾವು ಅವ್ರ ಆಳುಗಳಾಗಬೇಕಾಗುತ್ತೆ. ತಳುಹ ಮಾಡದೆ ಕಾಯೋ ಸ್ವಾಮಿ ಅಂತ, ತಡ ಮಾಡಬೇಡ, ನಮ್ಮನ್ನ ರಕ್ಷಿಸು ಅಂತ ಹೇಳಿ ಹೊನ್ನಿ ತಂದೆ ಮೊದಲಾದ ಶಿವಭಕ್ತರು ಆ ಚಿಕ್ಕೀಶ್ವರ ಗುರುವನ್ನು ಬೇಡಿಕೊಳ್ತಾರೆ. ನೋಡಿ, ಈ ತರದ ಚಿತ್ರಣ ಹರಿಹರನಲ್ಲಿ ಇಲ್ಲ. ನೋಡಿ, ಈ ನಿರಂಜನನ ಉದ್ದೇಶ ಏನಂತ ನಮ್ಗೆ ಇಲ್ಲಿ ಅರ್ಥ ಆಗ್ಬೇಕಾದ್ರೆ, ಈ ಕಥೆಯನ್ನ ತಗೊಂಬಂದು ಅಂತರವಳ್ಳಿಗೆ ತಗೊಂಬಂದು ಆ ಮಠದ ಮುಂದೆ ನಿಲ್ಲಿಸಿ ಆ ಮಠದ ಭಕ್ತ, ಆ ಮಠದ ಗುರುವಿನ ದೊಡ್ಡ ಪವಾಡ ಶಕ್ತಿಯನ್ನ ಇಲ್ಲಿ ಹೆಚ್ಚಿ ವಿಜೃಂಭಿಸಿ ಹೇಳ್ತಕ್ಕಂಥದ್ದು ಅವನ ಉದ್ದೇಶ. ಆಗ ಶಂಕರ ಭಕ್ತರ ಛಲ ಗೆಲಿಸದೆ ಬಿಡ ಸಂಕಟ ಬಡಬೇಡಿರಂದ, ಯಾರೋ ಆತ ಚಿಕ್ಕೀಶ್ವರ ಗುರು ಒಂದು ಅಭಯವನ್ನ ನೀಡಿದ. ಆಮೇಲೆ ಅವರಿಗೆ ಊಟ ವಿಶ್ರಾಂತಿ ಇವೆಲ್ಲ ನೀಡಿ ಉಪಚಾರ ಮಾಡ್ತಾನೆ. ಆಗ ಚಿಕ್ಕೀಶನು ಪದ್ಮಾಸನದ ಮೇಲೆ ಕುಳಿತು ಸೂರ್ಯನಿಗೆ ಮಂತ್ರಾಸ್ತ್ರವನ್ನು ಕಳುಹಿಸಿದ. ನ್ಯಾಸ ದಿಗ್ಬಂಧನ ರಚಿಸಿ ಕಶ್ಯಪ ಸುತ ಸಾಸಿರ ಕಿರಣ ಸೂರ್ಯನನ್ನ ಬೇಗ ಬಾರೆಂದು ಕರೆದ. ಆಗ ಸೂರ್ಯನು ಒಂದು ತುರಗವನ್ನೇರಿ ಕಶ್ಯಪನ ವರಸುತ ಧರೆಗೆ ಇಳಿದು ಬಂದು ಚಿಕ್ಕೀಶ ಗುರುವನ್ನು ಕಂಡನು ವಿನಯದಲ್ಲಿ. ಆಗ ಚಿಕ್ಕೀಶ ಗುರು ಸೂರ್ಯನಿಗೆ 3 ಜಾವ ತಡೆದು ಮುಳುಗುವಂತೆ ಆದೇಶಿಸುವನು. ಹೇಗೆ ಅಂದ್ರೆ, ಶಿವಬ್ರಾಹ್ಮಣ ಏಕಾಂತರಾಮ ಜೈನರಿಗಾದ ವಿವರವ ಪೇಳಿ ಭಾಸ್ಕರಗೆ ದಿವಸೇಳು ತುಂಬುಗೊಡದೆ 3 ಜಾವಕ್ಕೆ ತವಕದಿ ಮರಳಿ ಬಾ ಎಂದ. ಇಲ್ಲಿ ನಾವು ಆ ಚಿಕ್ಕೀಶನ ಮಹತ್ವ ಎಷ್ಟು ದೊಡ್ಡದು ಅನ್ನೋದನ್ನ ಈ ನಿರಂಜನ ಕವಿ ವರ್ಣಿಸಿರ್ತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಮಂತ್ರಾಸ್ತ್ರ ಕಳಿಸಿ ಆ ಸೂರ್ಯನನ್ನೇ ತನ್ನ ಬಳಿಗೆ ಕರ್ಕೊಂಡು ಅವನಿಗೆ ಆದೇಶ ಮಾಡ್ತಾನೆ. ಇಷ್ಟು ದೊಡ್ಡ ಪವಾಡ ಪುರುಷ ಆತ. ಹೀಗೆ ಸೂರ್ಯನು ಮಾಡಿದ್ದರಿಂದ ಏಕಾಂತರಾಮಿ ತಂದೆಯ ಶಿರವು ಮುಂಡಕ್ಕೆ ಕೂಡಿ ಶೈವರಿಗೆ ಜಯ ದೊರಕಿತು. ಈ ಜಯಕ್ಕೆ ಈ ಚಿಕ್ಕೀಶನೇ ಮುಖ್ಯ ಕಾರಣ ಎಂದು ಬಿಂಬಿಸುವುದು ಈ ನಿರಂಜನ ಕವಿಯ ಉದ್ದೇಶ. ಆದ್ದರಿಂದ ಹೊನ್ನಯ್ಯನ ಬಾಯಿಂದ ಈ ಕೆಳಗಿನ ಮಾತುಗಳನ್ನು ಆತ ಹೇಳಿಸ್ತಾನೆ. ಏನಂತ? ಭಾಪುರೇ ಮೇಘವಾಹನ ಚಕ್ರವರ್ತಿಯೇ, ಭಾಪುರೇ ಶೈವೋದ್ಧಾರಕನೇ, ಭಾಪುರೇ ರಾಮನ ತಲೆಗಾಯದ ಚಿಕ್ಕೀಶ, ಭಾಪುರೆಂದನು ಪೊನ್ನಿ ತಂದೆ ಅಂತ ಹೇಳಿ ಚರಣ 67 ಸಂಧಿ 5 ಪುಟ 82. ಈ ಕೃತಿಯಲ್ಲಿ ವಿಶ್ವಕರ್ಮ ಪರಂಪರೆಯ ದಟ್ಟ ಛಾಪು ಇರೋದು ಅನುಮಾನವೇ ಇಲ್ಲ. ನೋಡಿ, ಇಲ್ಲಿ ಈ ರೀತಿ ಬರ್ತದೆ: ಪಂಚಭಿಕ್ಷಾಧಿಪ, ಪಂಚ ಆಚಾರಕ, ಪಂಚಬ್ರಹ್ಮರು, ಮನುಮುಖ್ಯ, ಪಂಚಕರ, ಮದ ಮತ್ತೇವ ಕಂಠೀರವ, ಪಂಚಾನನ ಜಾತ ಪ್ರಖ್ಯಾತ ಅಂತೇಳಿ ಚರಣ 69. ಆಮೇಲೆ ಅಂತರವಳ್ಳಿಯ ಪುರಪತಿ ಚಿಕ್ಕೀಶ ಚಿಂತೆಯ ಬಿಡಿಸಿ ಶೈವರನ್ನು ಸಂತುಷ್ಟಪಡಿಸಿ ಏಕಾಂತರಾಮನ ಪೆತ್ತಂತ ಶ್ರೀ ಗುರುಮೂರ್ತಿ ಶರಣು. ಅವನು ಏಕಾಂತರಾಮನಿಗೆ ಮರುಜನ್ಮ ಕೊಟ್ಟ ಅನ್ನೋ ರೀತಿಯಲ್ಲಿ ಇದು ಚರಣ 70ರಲ್ಲಿ. ಆಮೇಲೆ ಅಂತ್ಯದ ಸೂರ್ಯನ ತ್ರಿಜಾವ ಕೈದಿಸಿ
ತಿಜಾವ ಕೈದಿಸಿದಂತ ಚಿಕ್ಕೀಶ್ವರ ಗುರುವೆ ಅಂತರವಳ್ಳಿಯ ಪುರಪತಿ ಶೈವರ ಸಂತತಿಯನ್ನು ತಲೆಗಾದೆ ಅನ್ನುವಂತ 76ನೇ ಚರಣದ ಮಾತುಗಳು ನೋಡಿ. ಹೀಗೆ ಚಿಕ್ಕೀಶನನ್ನು ಏಕಾಂತರಾಮನಿಗೆ ಜನ್ಮ ನೀಡಿದಂಥ ಮತ್ತು ಶೈವರನ್ನ ರಕ್ಷಿಸಿದಂಥ ಮಹಾನ್ ಪವಾಡ ಪುರುಷನಾಗಿ ಈ ಅಬ್ಬಲೂರು ಚರಿತೆ ಕೃತಿಯಲ್ಲಿ ವಿಜೃಂಭಿಸಿ ವರ್ಣಿಸಲಾಗಿದೆ. ಈ ಕೃತಿಯಲ್ಲಿಯೂ ಮತ್ತು ಗಿಣಿಗೇರಿ ಶಾಸನದಲ್ಲಿಯೂ ಬಂದ ಅಂತರವಳ್ಳಿ ಎಂಬ ಊರಿನ ಹೆಸರು ಮತ್ತು ನಿರಂಜನಯ್ಯ ಎಂಬ ಶಿಷ್ಯನ ಹೆಸರುಗಳ ಆಧಾರದಿಂದಲೇ ನಾವು ಆ ಮೂರು ಜಾವಿ ನಿರಂಜನ ಗುರು ಶಿಷ್ಯರೇ ಈ ಚಿಕ್ಕೀಶ ನಿರಂಜನರು ಎಂದು ನಂಬಬೇಕಾಗಿದೆ. ಇಲ್ಲೇ ನಮಗೆ ಗಿಣಿಗೇರಿ ಈ ಕೃತಿ ಅಂದ್ರೆ ನಿರಂಜನನ ಅಬ್ಬಲೂರು ಚರಿತೆಯ ಕೃತಿ ಮತ್ತು ಗಿಣಿಗೇರಿ ಶಾಸನ ಈ ಎರಡರಲ್ಲೂ ಅಂತರವಳ್ಳಿ ಅನ್ನೋ ಹೆಸರು ಮತ್ತು ನಿರಂಜನಯ್ಯ ಅನ್ನೋ ಶಿಷ್ಯನ ಹೆಸರು. ಗುರು ಹೆಸರು ಬೇರೆ ಆಗ್ತದೆ. ಶಾಸನದಲ್ಲಿ ಮೂರು ಜಾವಿ ಅಂತ ಬಂದ್ರೆ ಚಿಕ್ಕೀಶ್ವರನ ಅಬ್ಬಲೂರು ಚರಿತೆಯಲ್ಲಿ ನಿರಂಜನನ ಅಬ್ಬಲೂರು ಚರಿತೆಯಲ್ಲಿ ಚಿಕ್ಕೀಶ ಅಂತ ಬರ್ತದೆ. ಕಾವ್ಯದಲ್ಲಿ ಚಿಕ್ಕೀಶ, ಶಾಸನದಲ್ಲಿ ಮೂರು ಜಾವಿ. ಆದ್ರೆ ಇವರು ಅಂತ ನಾವು ತಿಳ್ಕೊಳ್ಳಿಕ್ಕೆ ಆಧಾರ ಯಾವುದು ಅಂತ ಹೇಳಿದ್ರೆ ಆ ನಿರಂಜನ ಅನ್ನೋ ಹೆಸರು, ಅಲ್ಲಿ ನಿರಂಜನಯ್ಯ ಅಂತ ಬಂದಿರ್ತದೆ ಆ ಹೆಸರು. ಆಮೇಲೆ ಅಂತರವಳ್ಳಿ, ಈ ಕೃತಿಯಲ್ಲಿ ಅಂತರವಳ್ಳಿ ಬರ್ತದೆ, ಆ ಶಾಸನದಲ್ಲಿ ಅಂತರವಳ್ಳಿ ಬರ್ತದೆ. ಆದ್ರಿಂದ ಇದರ ಆಧಾರದಿಂದ ಅಂದ್ರೆ ನಿರಂಜನ ಮತ್ತು ಅಂತರವಳ್ಳಿ ಎನ್ನುವ ಹೆಸರುಗಳ ಆಧಾರದಿಂದ ಇವು ಎರಡೂ ಕಡೆ ಸಿಗೋದ್ರಿಂದ, ಶಾಸನದಲ್ಲಿ ಮತ್ತು ಕೃತಿಯಲ್ಲಿ ಸಿಗೋದ್ರಿಂದ ಈ ಚಿಕ್ಕೀಶನೇ ಆ ಮೂರು ಜಾವಿ ಎಂದು ನಾವು ನಂಬಬಹುದು. ಆ ನಿರಂಜನನೇ ಈ ನಿರಂಜನಯ್ಯ. ಹೀಗೆ ನಂತರ ಚಿಕ್ಕೀಶನನ್ನ ಪಲ್ಲಕ್ಕಿಯಲ್ಲಿ ಅಬ್ಬಲೂರಿಗೆ ಕರೆತರ್ತಾರೆ. ಅವನು ಬಂದಾಕ್ಷಣ ಅಬ್ಬಲೂರುಳು ಬೊಬ್ಬೆಯಾಯಿತು, ಅನೇಕ ಅವಘಡಗಳು ಸಂಭವಿಸುವು, ಕೊರಳೊಳಗಿದ್ದ ಮುತ್ತಿನ ಸರ ಹರಿದವು, ಆಮೇಲೆ ಮೂಲ ಬಸ್ತಿಯು ತಲೆ ಕೆಳಗಾಯಿತು, ಮುಂಬೊಲ್ಲುಗಳು ಬೀಳುತ್ತಿದ್ದವು, ವಾಲೆ ಇಡುವ ಹಾಲೆ ಹರಿಯಲು ಹೆಣ್ಣುಗಳು ಹಾಳು ಬಾವಿಯ ಬೀಳುತ್ತಿಹರು, ಚುಕ್ಕಿಗಳು ಉದುರಿದವು ಅಂತ ಹಿಂಗೆ ಅವ್ನು ಬರ್ಬರ್ತದಂಗೆ ಇಂಥವೆಲ್ಲ ದೊಡ್ಡ ದೊಡ್ಡ ಪವಾಡಗಳು ನಡೆದ್ಬಿಡ್ತವು. ಏಕಾಂತರಾಮಿ ತಂದೆಯ ಶಿರವು ಚಿಕ್ಕೀಶ್ವರನ ಮಹಿಮೆಯಿಂದ ಕೂಡಿತು, ಪೊನ್ನಿ ತಂದೆ ಚಿಕ್ಕೀಶ್ವರನನ್ನ ಸ್ತುತಿಸಿದ, ಬ್ರಹ್ಮೇಶ್ವರನನ್ನ ಭಜಿಸಿದ, ಈ ಚಿಕ್ಕೀಶಗೆ ಏಕಾಂತರಾಮ ನಮಿಸಿದ. ಹೀಗೆ ಈ ನಿರಂಜನನ ಕತೆ ವಿಶ್ವಕರ್ಮ ಪರಂಪರೆಯ ಅಂತರವಳ್ಳಿಯ ಮಠವನ್ನು ಮತ್ತು ಅದರ ಗುರು ಚಿಕ್ಕೀಶ್ವರನನ್ನು ವಿಜೃಂಭಿಸುವ ಕಥಾನಕವಾಗಿದೆ. ಇಲ್ಲಿ ಏಕಾಂತರಾಮನ ಸಾಹಸ, ಬಲಿದಾನ ಗೌಣ. ಹರಿಹರನ ರಗಳೆಯಲ್ಲಿ ಅಲ್ಲಿ ಏಕಾಂತರಾಮನೇ ಹೀರೋ ಆಗಿ ಕಂಡ್ರೆ ಇಲ್ಲಿ ಏಕಾಂತರಾಮ ಹೀರೋ ಆಗಿ ಕಾಣಲ್ಲ, ಚಿಕ್ಕೀಶ ಇಲ್ಲಿ ಹೀರೋ ಆಗಿ ಕಾಣ್ತಾನೆ. ನೋಡಿ, ಇಲ್ಲಿ ಹುಟ್ಟುವ ಪ್ರಶ್ನೆಗಳೇನೆಂದ್ರೆ, ಈ ಚಿಕ್ಕೀಶನ ಪಾತ್ರವು ಅಬ್ಬಲೂರು ಶಾಸನದಲ್ಲಿ ಇಲ್ಲಬೇಕೆ, ಹರಿಹರನ ರಗಳೆಯಲ್ಲಿ ಇಲ್ಲಬೇಕೆ, ನಂತರದ ಇತರೆ ಕೃತಿಗಳಲ್ಲಿ ಇಲ್ಲಬೇಕೆ, ಸಿದ್ದೇಶ್ವರ ಪುರಾಣವನ್ನ ಹೊರತುಪಡಿಸಿ. ಆದ್ರೆ ಸಿದ್ದೇಶ್ವರ ಪುರಾಣವಾದರೂ ಚಿಕ್ಕೀಶ್ವರ ಅಂತ ಹೇಳಿಲ್ಲ, ಮೂರು ಜಾವಿ ಅಂತ ಹೇಳಿದೆ. ಅದು ಈ ಚಿಕ್ಕೀಶ್ವರನೇ ಬಸವಣ್ಣನ ಸೋದರ ದೇವರಾಜ ದೇವರಸ ಎನ್ನಲಾಗಲಿ ಅಥವಾ ಅವನೇ ಮೂರು ಜಾವಿ ದೇವ ಎನ್ನಲಾಗಲಿ ಈ ಕಥೆಯೊಳಗೆ ಯಾವ ಆಧಾರಗಳು ಇಲ್ಲಬೇಕೆ. ಕೃತಿಕಾರ ನಿರಂಜನನು ಒಮ್ಮೆಯಾದರೂ ಮೂರು ಜಾವಿ ಎಂತಲೋ ದೇವರಾಜ ದೇವರಸ ಎಂತಲೋ ಏಕೆ ಸಂಬೋಧಿಸಿಲ್ಲ. ಅಂತೆಯೇ ಮೂರು ಜಾವಿಯನ್ನು ಉಲ್ಲೇಖಿಸಿ ವರ್ಣಿಸುವ ರಟ್ಟಿಹಳ್ಳಿಯ ಯಾವ ಒಂದು ಶಾಸನದಲ್ಲಿಯೂ ಸಹ ಮೂರು ಜಾವಿಗೆ ಪರ್ಯಾಯ ನಾಮಗಳಾಗಿ ಚಿಕ್ಕೀಶ್ವರ, ದೇವರಾಜ, ದೇವರಸ ಅಂತ ಬಂದೇ ಇಲ್ಲ. ಯಾಕೆ ಬಂದಿಲ್ಲ? ವಿಶ್ವಕರ್ಮ ಬ್ರಾಹ್ಮಣವಾದಿಗಳು ಬಸವಣ್ಣನು ವಿಶ್ವಕರ್ಮ ಎಂದು ಸಾಧಿಸುವಲ್ಲಿ ಬಳಸಿಕೊಂಡಿರುವ ಮುಖ್ಯ ಹೆಸರು ಮೂರು ಜಾವಿ ದೇವ. ಇವನೇ ಬಸವಣ್ಣನ ಸೋದರ ದೇವರಾಜ ದೇವರಸ, ಆ ದೇವರಾಜನೇ ಚಿಕ್ಕೀಶ, ಈ ಚಿಕ್ಕೀಶನೇ ಮೂರು ಜಾವಿ. ಹೀಗೆ ಸಾಧಿಸಲು ಪ್ರಮಾಣಗಳು ಎಲ್ಲಿದಾವಂತ. ಈಗ ಇವು ಒಂದಕ್ಕೊಂದು ಅಸೋಸಿಯೇಷನ್ ಅನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಎವಿಡೆನ್ಸಸ್ ಎಲ್ಲಿದೆ, ಮೂಲ ಆಧಾರಗಳು ಎಲ್ಲಿದ್ದಾವೆ, ಇದು ಪ್ರಶ್ನೆ. ಇದು ಶಾಸನಗಳು ಪರಿಶೀಲನೆ ತೋರಿಸಿದಂತೆ ರಟ್ಟಿಹಳ್ಳಿಯ ಶಾಸನೋಕ್ತ ಮೂರು ಜಾವಿ ಅಥವಾ ಬೇರೆ ಯಾವುದೇ ಶಾಸನದ ಮೂರು ಜಾವಿ ಈ ಏಕಾಂತರಾಮನ ಕಾಲಕ್ಕೆ ಸಲ್ಲುವುದೇ ಇಲ್ಲ. ಅಲ್ಲದೆ ಈ ಮೂರು ಜಾವಿಯನ್ನ ಬಸವಣ್ಣನ ಸೋದರ ದೇವರಾಜ ಎನ್ನಲು ಯಾವ ಶಾಸನ ಪ್ರಮಾಣಗಳು ಕೂಡ ಇಲ್ಲ. ರಗಳೆಯೂ ಈ ಯಾವ ಊಹೆಯನ್ನು ಬೆಂಬಲಿಸುವುದಿಲ್ಲ. ದೇವರಸನ ಕಾಲವು ಏಕಾಂತರಾಮಿ ತಂದೆಯ ಪವಾಡ ಕಾಲಕ್ಕೆ ಹೊಂದುವುದೇ ಇಲ್ಲ. ದೇವರಾಜನ ಕಾಲ ಅಥವಾ ದೇವರಸನ ಕಾಲ ಮತ್ತು ಏಕಾಂತರಾಮಿ ತಂದೆಯ ಪವಾಡದ ಕಾಲ ಇವೆರಡಕ್ಕೂ ಮ್ಯಾಚ ಇಲ್ಲ. ಈ ದೇವರಸ 1055-60 ಕಾಲದಲ್ಲಿ ಜನಿಸಿದ್ದರೆ ಏಕಾಂತರಾಮಿ ತಂದೆಯ ಪವಾಡ ಕಾಲಕ್ಕೆ ಅಂದ್ರೆ 1150-60 ಕಾಲಕ್ಕೆ ಬರೋಬ್ಬರಿ 100 ವರ್ಷ ಆಕತವನಿಗೆ.
ಇವನು 1055-60 ಕಾಲದಲ್ಲಿ ಈ ದೇವರಾಜ ಹುಟ್ಟಿದಾನೆ ಅಂತ ನಮ್ಗಲ್ಲಿ ಗೊತ್ತಾಗ್ತದೆ. ಬಸವಣ್ಣ ಹುಟ್ಟಿದ್ದು, ದೇವರಾಜ ಹುಟ್ಟಿದ್ದು ಅಂತೇಳಿ, ಮೊದಲನೇ ಹೆಂಡತಿ ಮಗ ಹುಟ್ಟಿದ್ದು ಅಂತ 1055-60 ಅಂತ ನಾವು ಅಲ್ಲಿ ಒಂದು ಊಹೆ ನಾವು ತಗಂದ್ರೆ, ಆ ಕಾಲದಿಂದ ಏಕಾಂತರಾಮಿ ತಂದೆಯ ಘಟನೆ ಏನು ನಡೀತದಲ್ಲ ಅಲ್ಲಿಗೆ ಬರೋಬ್ಬರಿ 1 ಶತಮಾನಕ್ಕದ 1150-60. ಹಾಗಾಗಿ 1122-23ರಲ್ಲಿ ಜನಿಸಿದ್ದ ಅಂತಂದ್ರೆ ಏಕಾಂತರಾಮಿ ತಂದೆಯ ಕಾಲಕ್ಕೆ ಅವನಿಗೆ 38-40 ವರ್ಷ ಆಗ್ತದೆ ನಿಜ. ಆದರೆ ಇವನೇ ರಟ್ಟಿಹಳ್ಳಿ ಶಾಸನೋಕ್ತ ಮೂರುಜಾವಿ ಎಂದು ವಿಶ್ವಕರ್ಮ ಬ್ರಾಹ್ಮಣವಾದಿಗಳು ತಿಳಿದಿರುವುದರಿಂದ ಈ ಮೂರುಜಾವಿ 1238ರ ಶಾಸನ ಕಾಲದಲ್ಲಿ ಜೀವಿಸಿರುವುದರಿಂದ ಆ ದೇವರಸ ಮೂರುಜಾವಿಗೆ 120 ವರ್ಷ ವಯಸ್ಸಾಗ್ತತಿ. ಇದು ಬಾಳಿರ್ಲಿಕ್ಕೆ ಸಾಧ್ಯವೇ? 120 years ಅಥವಾ ಅದಕ್ಕಿಂತ ಜಾಸ್ತಿ. ಹೀಗೆ ಇದೆಲ್ಲವೂ ಕೂಡ ನಮಗೆ ನಿಜ ಅಲ್ಲ ಅಂತ ಸಜೆಸ್ಟ್ ಮಾಡ್ತೈತಿ. ಇದೆಲ್ಲ ಇದು ವಾಸ್ತವ ಅಲ್ಲ. ಇವ್ರು ಏನು ಒಂದಕ್ಕೊಂದು ಅಸೋಸಿಯೇಟ್ ಮಾಡಿ ಯಾವುದೋ ಕಥೆಯನ್ನ ಯಾವುದಿಗೋ ಸೇರಿಸಿ ಇನ್ಯಾವುದೋ ಚರಿತ್ರೆಯನ್ನು ಅವರು ಹೇಳಲಿಕ್ಕೆ ಹೋಗ್ತಾರಲ್ಲ, ಇದು ಸಂಪೂರ್ಣ ಅಸಂಬದ್ಧವಾದದ್ದು. ಇದೊಂದು ಇರ್ರೆಲೆವೆಂಟ್ ಅಂತ ನಮ್ಗನ್ಸ್ತದೆ. ಇತರ ಕೆಲವು ಸಮಸ್ಯೆಗಳನ್ನು ನೋಡೋಣ, ಯಾಕಂದ್ರೆ ಕೆಲವು ವಿದ್ವಾಂಸರ ಪ್ರಾಬ್ಲಮ್ಸ್ಗಳು ಕೂಡ ಇಲ್ಲಿ ಇದಾವೆ. ನಿರಂಜನ ವಿರಚಿತ ಅಬ್ಬಲೂರು ಚರಿತೆಯ ಸಂಪಾದಕರ ಕೆಲವು ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಇವರಿಗೆ ಕ್ರಿಸ್ತಶಕ 1520ರ ಕಾಲದ ಗಿಣಿಗೇರಿ ಶಾಸನದಲ್ಲಿ ಹೆಸರಿಸಲ್ಪಟ್ಟ ನಿರಂಜನ ಮತ್ತಿವನ ಗುರು ಮೂರುಜಾವಿ ದೇವನ ಮಾಹಿತಿ ಇಲ್ಲ. ಮಾತ್ರವಲ್ಲ, ಬಿಜಾಪುರ ಜಿಲ್ಲೆ ಸಾಲವಾಡಿಗೆಯ ಕ್ರಿಸ್ತಶಕ 10ನೇ ಶತಮಾನದ ಶಾಸನೋಲ್ಲೇಖಿತ ಮೂರುಜಾವಿಯ ಬಗ್ಗೆಯೂ ಮಾಹಿತಿ ಇವರಿಗೆ ಇಲ್ಲ. ಹೀಗಿರಲು ನಿರಂಜನ ವಿರಚಿತ ಅಬ್ಬಲೂರು ಚರಿತೆಯ ಕೃತಿಯ ಸಂಪಾದಕ ಎನ್ ಬಸವರಾಧ್ಯರ ಮೂರುಜಾವಿ ದೇವನ ಕಾಲ ಕುರಿತ ತಪ್ಪು ನಿರ್ಣಯಗಳು ಅಲ್ಲಿ ಬರ್ತವೆ. ಅವರು ಯಾವುದೇ ಚಾರಿತ್ರಿಕ ಪ್ರಮಾಣಗಳನ್ನು, ಶಾಸನಾಧಾರಗಳನ್ನು ಗಂಭೀರವಾಗಿ ಲೆಕ್ಕಿಸದೆ ನಿರಂಜನ ಕೃತಿಯುಕ್ತ ಚಿಕ್ಕೀಶನಿಗೂ ಮೂರುಜಾವಿಗೂ ಏಕದಂ ಸಂಬಂಧ ಸಮೀಕರಣ ಕಲ್ಪಿಸಿಯೇ ಕವಿ ಕಾಲ ವಿಚಾರ ಭಾಗದಲ್ಲಿ ಅವರು ಹೀಗೆ ಬರೆದಿದ್ದಾರೆ. ಅಬ್ಬಲೂರು ಚರಿತೆಯನ್ನು ಬರೆದ ಕವಿ ಶಾಂತ ನಿರಂಜನ. ಈತನು ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿಯ ನಿವಾಸಿ, ಗುರು ಪರಂಪರೆಗೆ ಸೇರಿದವನು. ಈತನ ಗುರು 3 ಲೋಕದಳು ಪೆಸರ್ವೆಡದ ಚಿಕ್ಕೀಶ್ವರ. ಈ ಚಿಕ್ಕೀಶ್ವರನಿಗೆ ಚಿಕ್ಕೇಶ, ಚಿಕ್ಕೀಶ, ಮೂರುಜಾವದಯ್ಯ, ಮೂರುಜಾವಿ ದೇವ ಎಂಬ ಹೆಸರುಗಳು ಕಂಡುಬರುತ್ತವೆ ಎಂದು ಬರೆದಿರುವರು. ಆದರೆ ಈ ಮೂರುಜಾವಿಯೇ ಬಸವಣ್ಣನ ಅಣ್ಣ ದೇವರಾಜ ಎಂದು ಮಾತ್ರ ಇವರು ಹೇಳಿಲ್ಲ ಅಷ್ಟೆ. ಅದು ಈ ರೀತಿ ಈ ಮೂರುಜಾವಿಗೂ ಚಿಕ್ಕೀಶನಿಗೂ ಇವರು ಸಂಬಂಧವನ್ನು ಕಲ್ಪಿಸಬೇಕಾದ್ರೆ ಯಾವ ಆಧಾರದ ಮೇಲೆ ಕಲ್ಪಿಸಿದರು? ಈಗ ಅವರು ಅಡಿಟಿಪ್ಪಣಿ ಬರೆದದ್ದನ್ನೇ ನಂಬಿ ಮುಂದಿನವರೆಲ್ಲ ಅದನ್ನ ಒಂದು ತಮ್ಮ ಚರ್ಚೆಗಳನ್ನು ಮುಂದೆ ಆಧರಿಸಿದ್ದಾರೆ. ಆದ್ರೆ ಅಲ್ಲಿ ಯಾವ ಆಧಾರದ ಮೇಲೆ ಅವರು ಬರೆದಿದ್ದಾರೆ? ಆ ಪುಸ್ತಕದಲ್ಲಿ ಎಲ್ಲೂ ಅವರು ಅಡಿಟಿಪ್ಪಣಿ ಏನು ಕೊಟ್ಟಿಲ್ಲ. ಅವರು ಮುಂದೆ 6ನೇ ಪಾಯಿಂಟ್, ವಿಶೇಷ ವಿಷಯಗಳು ಎಂಬ ಅಧ್ಯಾಯದಲ್ಲಿ ಅವರು ಹೀಗೆ ಬರೆದರೆ, ಅಬ್ಬಲೂರು ಚರಿತ್ರೆಯಲ್ಲಿ ಕಂಡುಬರುವ ಕೆಲವರು ಶಾಸನಗಳಲ್ಲಿ ಮತ್ತು ಚರಿತ್ರೆಯಲ್ಲಿ ಹೆಸರಿಸಲ್ಪಟ್ಟಿದ್ದಾರೆ. ಸುಮ್ಮನೆ ಒಂದು ಅಂದಾಜು ಹೇಳ್ಯಾರ ಅವರು. ಅವರಲ್ಲಿ ಮುಖ್ಯನಾದವನು ಚಿಕ್ಕೇಶ ಗುರು. ಚಿಕ್ಕೇಶ ಗುರು ಅಥವಾ ಮೂರುಜಾವದಯ್ಯನ ಬಗ್ಗೆ ಅಬ್ಬಲೂರು ಚರಿತೆ ಮತ್ತು ವೀರಶೈವಾಮೃತ ಪುರಾಣದಲ್ಲಿ ವಿಶೇಷವಾದ ಸ್ತುತಿ ಇದೆ. ವೀರಶೈವಾಮೃತ ಪುರಾಣದಲ್ಲಿ ಈ ರೀತಿ ಇದೆ ಅಂತ ಹೇಳಿ ಕೆಳಗಡೆ ಬರೆದರವರು. ಏನಿದೆ ಅಂದ್ರೆ, ಉರಿಯೊಳಗೆ ಬೆಚ್ಚಿದ ಕೈಕಾಲ್ಗಳಂ ಪಡೆದು ಜೈನರು ನೋಡೆ ಮೇಲ ಕಡರಿಸಿ ರವಿಯ ರಾಮಯ್ಯನ ಶಿರವನೊಲವಿಂ ಪಡೆದ ಮೂರುಜಾವದ ದೇವರಂಗಮಂ ತರಿದೀಶನ ಅಂತ ಹಿಂಗ ಚರಣ ಬರ್ತದ. ಅದರ ಮೂರುಜಾವಿಯ ಹೆಸರೇನೋ ಶಾಸನಗಳಲ್ಲಿ ಇದೆ, ಆದರೆ ಚಿಕ್ಕೀಶನ ಹೆಸರು ಯಾವ ಶಾಸನ ಯಾವ ಕೃತಿಗಳಲ್ಲಿ ಬಂದಿದೆ? ಚಿಕ್ಕೀಶನೇ ಮೂರುಜಾವಿ ದೇವ ಎಂದು ಯಾವ ಪ್ರಮಾಣಗಳನ್ನು ಆಧರಿಸಿ ಸಂಪಾದಕರು ಹೇಳಿದ್ದಾರೆ? ನಮಗೆ ತಿಳಿಯದದು. ಇದೇ ರೀತಿ ಸಿದ್ದರಾಮ ಪಟ್ಟಣ ಶೆಟ್ಟಿಯೂ ಸಹ ಬಸವಣ್ಣನ ಅಣ್ಣ ದೇವರಸ ದೇವರಾಜನೇ ಮೂರುಜಾವಿ ಎನ್ನಲಿಕ್ಕೆ ಯಾವ ಪ್ರಮಾಣಗಳನ್ನು ಆಧರಿಸಿದೆ ಅಂತ ಅವರು ವಿಡಿಯೋದಲ್ಲಿ ಏನು ಹೇಳಿಲ್ಲ. ಅವರು ಚಿಕ್ಕೀಶನ ಹೆಸರು ಕೂಡ ಹೇಳಿಲ್ಲ. ಈ ಸಂಪಾದಕರ ಇನ್ನೊಂದು ವಾಕ್ಯವನ್ನು ನಾವು ಇಲ್ಲಿ ಗಮನಿಸಬೇಕು. ಒಟ್ಟಿನಲ್ಲಿ ಮೂರುಜಾವದ ದೇವಗಳು 3 ಜನರು. ಅವರಲ್ಲಿ ಏಕಾಂತರಾಮಯ್ಯ ಸ್ತುತಿಸಿರುವ ಮೂರುಜಾವ ದೇವನು ರಟ್ಟಿಹಳ್ಳಿಯ ನೋಡಿ ಕ್ರಿಸ್ತಶಕ 1174ರ ಶಾಸನೋಕ್ತನಿರಬಹುದೆಂದು ತೋರುತ್ತದೆ ಅಂತ ಬರೆದಾರೆ ಅವರು. ಒಟ್ಟಿನಲ್ಲಿ ಮೂರುಜಾವ ದೇವಗಳು 3 ಜನರು. ಅವರಲ್ಲಿ ಏಕಾಂತರಾಮಯ್ಯ ಸ್ತುತಿಸಿದ ಮೂರುಜಾವ ದೇವ. ಏಕಾಂತರಾಮಯ್ಯ ಸ್ತುತಿಸೋದು ಎಲ್ಲಿ ಬರದೇ ಇಲ್ಲದು, ಈ ಕೃತಿಯಲ್ಲಿ ಬರೆದದ್ದು, ಅದು ಅಬ್ಬಲೂರು ಚರಿತೆಯಲ್ಲಿ. ಆದರೆ ಅಬ್ಬಲೂರು ಚರಿತೆಯ ಘಟನೆಗೂ
ಈ ಶಾಸನೋಕ್ತ 1174ನೇ ಇಸ್ವಿ ಶಾಸನೋಕ್ತ 3 ಜಾವಿಗೂ ಯಾವ ಸಂಬಂಧನೂ ಕಾಣಲ್ಲ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅದು. ಆದ್ರಿಂದ ಇವರು ಯಾರ ಇದಕ್ಕೆ ಶಾಸನಗಳಲ್ಲಿ ಶಿವಶರಣರು ಪುಟ 102, 107 ಅಂತ ಕೊಟ್ಟಿದ್ದಾರೆ ಅಡಿ ಟಿಪ್ಪಣಿಯಲ್ಲಿ. ಆದ್ರೆ ಇದು ಯಾರ ಲೇಖನ ಅಂತ ಅವ್ರು ಹೇಳಿಲ್ಲ. ಬಹುಶಃ ಡಾಕ್ಟರ್ ಕಲಬುರ್ಗಿ ಅವ್ರದ್ದು ಇರಬೇಕಂತ ನನಗನ್ಸ್ತದೆ. ಅವರ ಈ ಹೆಸರಿನ ಲೇಖವು ಅವರ ಮಾರ್ಗ 2 ಪುಟ 84-94ರಲ್ಲಿ ಬಂದಿದೆ. ಯಾವುದೋ ಶಾಸನಗಳೇ ಶಿವಶರಣರು ಅನ್ನೋದು ಡಾಕ್ಟರ್ ಕಲಬುರ್ಗಿ ಅವರ ಲೇಖನ. ಅವರ ಮಾರ್ಗ 2ರಲ್ಲಿ ಪುಟ 84-94ರಲ್ಲಿ ಅದು ಬಂದಿದೆ. ಮೂರುಜಾವಿ ದೇವಿಯನ್ನ ಏಕಾಂತರಾಮಯ್ಯ ಸ್ತುತಿಸಿರುವ ಸಂಗತಿ ಅವರ ಲೇಖನದಲ್ಲಿ ಆಗಲಿ, ರಟ್ಟಿಹಳ್ಳಿ ಶಾಸನದಲ್ಲಿ ಆಗಿ ಇಲ್ಲ, ಹರಿಹರನ ರಗಳೆಯಲ್ಲೂ ಕೂಡ ಇಲ್ಲ. ಅದು ನೋಡಿ, ಇದೆಲ್ಲ ಈ ಸಂಪಾದಕರು ಅದು ಯಾವ ಕಲ್ಪನೆಯನ್ನ ಮಾಡಿ ಬರೆದಿದ್ದಾರೋ ನಮಗೆ ತಿಳಿಯದು ಅದು. ಆದ್ದರಿಂದ ಈ ಕೃತಿಯ ಸಂಪಾದಕರು ಹೆಸರು, ದಿನಾಂಕ, ಶಾಸನ ಮುಂತಾದ ಯಾವ ವಿಷಯಗಳನ್ನು ತೀವ್ರ ಪರಾಮರ್ಶಿಸದೆ ಈ ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಆ ಪ್ರಸ್ತಾವನೆ ಉರುಳಿಲ್ಲದ್ದು. ಇವರು ಶಾಂತ ನಿರಂಜನ ಕೃತಿಯು ಹೇಳಿದ್ದನ್ನೇ ಪೂರ್ಣ ವಾಸ್ತವ, ಚಾರಿತ್ರಿಕವಾಗಿ ಸತ್ಯವಾದುದು ಎಂದು ನಂಬಿರುವುದು ಸ್ಪಷ್ಟ. ಇದನ್ನು ಮತ್ತೀ ಕೃತಿಯ ಒಟ್ಟು ಸತ್ಯಾಸತ್ಯತೆಯನ್ನು, ಪಾತ್ರಗಳನ್ನು ಕನ್ನಡ ವಿದ್ವತ್ ಲೋಕ ತೀವ್ರ ಪರಾಮರ್ಶೆಗೆ ಒಡ್ಡಿಯೇ ಇಲ್ಲ ಎಂಬುದು ಕಲಬುರ್ಗಿಯವರ ಕೆಲವು ನಿರ್ಣಯಗಳಿಂದಲೇ ತಿಳಿಯುತ್ತದೆ. ಅದನ್ನು ನಾನು ಮುಂದೆ ವಿವರಿಸ್ತೇನೆ. ಏಕಾಂತರಾಮಯ್ಯನ ಕಥೆಯಲ್ಲಿ ಮುಖ್ಯನಾದವನು ಅಗ್ಗವಣಿಯ ಪೊನ್ನಯ್ಯ ಅಲಿಯಾಸ್ ಹುಲಿಗೆರೆ ಪೊನ್ನಯ್ಯ. ನೋಡಿ, ನಿರಂಜನನ ಅಬ್ಬಲೂರು ಚರಿತೆಯ ಕೃತಿಯೋಕ್ತ ಚಿಕ್ಕೀಶನು ಬೇರೆ ಎಲ್ಲೂ ಕಾಣಿಸಲ್ಲ. ಏಕಾಂತರಾಮಯ್ಯನ ಕಥೆಯಲ್ಲಿ ಮುಖ್ಯನಾದವನು ಅಗ್ಗವಣಿ ಪೊನ್ನಯ್ಯ ಮಾತ್ರ. ಇವನು ಹರಿಹರನ ರಗಳೆ, ಬಸವೇಶ್ವರನ ಪುರಾಣದ ಕಥಾಸಾಗರ, ಶಿವತತ್ವ ಚಿಂತಾಮಣಿ, ಪಾಲ್ಕುರಿಕೆ ಸೋಮನಾಥನ ಪುರಾಣ ಮುಂತಾದ 13-14ನೇ ಶತಮಾನದ ಕೃತಿಗಳಲ್ಲಿ ಏಕಾಂತರಾಮಯ್ಯನ ಪವಾಡ ಕಥೆ ಬಂದರೂ ಇಲ್ಲಿ ಹುಲಿಗೆರಿ ಪೊನ್ನಯ್ಯ ಹೊನ್ನಯ್ಯ ಕಾಣಿಸ್ತಾನೆ. ಡಾಕ್ಟರ್ ಕಲಬುರ್ಗಿಯವರ ಮಾರ್ಗ 2 ಸೂಚಿಸುವಂತೆ ಕಲ್ಲೇದೇವರಪುರ, ಮರಡಿಪುರ ಶಾಸನಗಳಲ್ಲಿ ಹುಲಿಗೆರೆಯ ಪೊನ್ನಯ್ಯನ ಉಲ್ಲೇಖ ಇದೆ. ಅಲ್ಲದೆ ಹುಲಿಗೆರೆಯ ಹೊನ್ನಯ್ಯ, ಅಗ್ಗವಣಿಯ ಹೊನ್ನಯ್ಯನ ಹೆಸರಿನ ಶಿವಲಿಂಗ ಒಂದು ಅಬ್ಬಲೂರು ಸೋಮೇಶ್ವರ ದೇವಾಲಯದಲ್ಲಿದೆ ಅಂತ ಬರೆದರು. ಏಕಾಂತರಾಮಯ್ಯನ ಕುರಿತ ತಾಳಿಕೋಟೆ, ಭೋಗಾವೆ, ಮರಡಿಪುರ, ಬಂದಳಿಕೆ, ಕೆಂಪನಪುರದ ಶಾಸನಗಳಲ್ಲಿದ್ದು ದೀರ್ಘ ವಿವರ ಅಬ್ಬಲೂರು ಶಾಸನದಲ್ಲಿದೆ. ಅಬ್ಬಲೂರಿನಲ್ಲಿ ಜಿನ ವಿಗ್ರಹವನ್ನೊಡೆದು ಲಿಂಗವನ್ನು ಸ್ಥಾಪಿಸಿದ ಬೇರೆ ಬೇರೆ ಹಂತಗಳನ್ನೊಳಗೊಂಡ ಚಿತ್ರಗಳಿವೆ. 1. ಸೋಮೇಶ್ವರ ದೇವಾಲಯದ ಒಳಗೋಡೆಯ ಮೇಲೆ ಬಲಕ್ಕೆ ಶ್ರೀಮದ್ ಏಕಾಂತರಾಮಯ್ಯಂಗೆ ಸಂಕಗೌಂಡನು ಓಲೆಯ ಕೊಡುವ ಠಾವು ಎಂಬ ವಾಕ್ಯ ಬರೆದು ಕೆಳಗೆ ಸಂಬಂಧಿಸಿದ ಚಿತ್ರವನ್ನು ಬಿಡಿಸಲಾಗಿದೆ. ಇನ್ನು 2ನೇದು, ಸೋಮೇಶ್ವರ ದೇವಾಲಯದ ಒಳಗೋಡೆಯ ಮೇಲೆ ಎಡಕ್ಕೆ ಏಕಾಂತರಾಮಯ್ಯಂಗಳು ಜಿನನ ಒಡೆದು ಲಿಂಗ ಪ್ರತಿಷ್ಠೆಯ ಮಾಡಿದ ಠಾವು ಎಂಬ ವಾಕ್ಯವಿದ್ದು ಕೆಳಗೆ ಅದಕ್ಕೆ ಸಂಬಂಧಪಟ್ಟ ಚಿತ್ರವನ್ನು ಕೊರೆಯಲಾಗಿದೆ. ಸೋಮೇಶ್ವರ ದೇವಾಲಯದ ಹೊರಭಾಗದ ಮೇಲೆ ಶ್ರೀ ಬ್ರಹ್ಮೇಶ್ವರ ದೇವರಲ್ಲಿ ಏಕಾಂತರಾಮಯ್ಯ ಬಸದಿಯ ಜಿನನೊಡ್ಡವಾಗಿ ತಲೆಯ ನರಿದು ಹಡೆದ ಠಾವು, ಸಂಕಗೌಂಡ ಬಸದಿಯ ನೊಡೆಯಲೀಯದೆ ಆಳು ಕುದುರೆಯ ನೊಡ್ಡಿರಲು ಏಕಾಂತರಾಮಯ್ಯ ಕಾದಿ ಗೆಲ್ದು ಜಿನನ ನೊಡೆದು ಲಿಂಗಮಂ ಪ್ರತಿಷ್ಠೆ ಮಾಡಿದಂ ಎಂಬ ವಾಕ್ಯವಿದ್ದು ಕೆಳಗೆ ಸಂಬಂಧಪಟ್ಟ ದೃಶ್ಯಗಳು ಕೆತ್ತಲ್ಪಟ್ಟಿವೆ. ಬಹುಶಃ ಸ್ವತಃ ಏಕಾಂತರಾಮಯ್ಯನೇ ಕೆತ್ತಿಸಿದ ಇವು ಶರಣರನ್ನ ಕುರಿತ ಶಿಲ್ಪಗಳಲ್ಲಿ ಬಹಳ ಅಪರೂಪದವೆನಿಸಿವೆ. ಹೀಗೆ ಡಾಕ್ಟರ್ ಕಲಬುರ್ಗಿಯವರು ಬರೆದಿದ್ದಾರೆ. ಪುಟ 90-98 ಮಾರ್ಗ 2. ನೋಡಿ, ಇಲ್ಲಿ ಹುಟ್ಟುವ ಪ್ರಶ್ನೆ, ಚಿಕ್ಕೇಶ್ವರ ಉರುಫ್ ಮೂರುಜಾವಿ ಅಷ್ಟೊಂದು ಮಹತ್ವದ ಬಹಳ ದೊಡ್ಡ ಪವಾಡ ಮೆರೆದಿದ್ದೆ ಅದು ನಿಜ ಆಗಿದ್ದರೆ ಇಲ್ಲಿ ಅವನ ಹೆಸರಿಂದು ಲಿಂಗ ಅಥವಾ ಶಿಲ್ಪ ಅಥವಾ ಚಿತ್ರ ಅಥವಾ ಬರಹ ಏನಾದರೂ ಒಂದು ಇಲ್ಲಿ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ? ಅದನ್ನು ಕಲಬುರ್ಗಿ ಅವರು ಹೇಳದೆ ಬಿಡ್ತಿದ್ರ? ಇದು ಪ್ರಶ್ನೆ ನಾವು ಹಾಕೋಬೇಕು. ಯಾಕಂದ್ರೆ ಇವೆಲ್ಲವೂ ಚಾರಿತ್ರಿಕ ಮಹತ್ವದ ವಿಚಾರಗಳಿವೆ. ಡಾಕ್ಟರ್ ಕಲಬುರ್ಗಿ ಅವರು ಮೂರುಜಾವಿ ಬಗ್ಗೆ ಬರೆಯದೇ ಇಲ್ಲ, ಅವ್ರು ಬರೆದಿದ್ದಾರೆ ಅವರು. ಆದ್ರೆ ಸ್ವಲ್ಪ ತೀಕ್ಷ್ಣ ಅದನ್ನು ಪರಾಮರ್ಶೆ ಮಾಡಿ ಅವರು ಬರೆದಿಲ್ಲ. ಬಸವೋತ್ತರ ಯುಗದ ಶರಣರಲ್ಲಿ ಒಬ್ಬನಾದ ಮೂರುಜಾವಿ ದೇವನ ಹೆಸರು ಹಿರೇಮೇಗಳಗೆರೆ, ರಟ್ಟಿಹಳ್ಳಿ, ಲಕ್ಷ್ಮೇಶ್ವರ, ಕಲಕೇರಿ 1, ಕಲಕೇರಿ 2 ಇಷ್ಟು ಶಾಸನಗಳಲ್ಲಿ ಕಂಡುಬರುತ್ತವೆ.
ಅಂತರವಳ್ಳಿ ಗ್ರಾಮದಲ್ಲಿ ನಿಂತ ಭಂಗಿಯಲ್ಲಿ ಈತನ ಒಂದು ವಿಗ್ರಹ ಜನರಿಂದ ಪೂಜೆಗೊಳ್ಳುತ್ತಲಿದೆ ಅಂತ ಬರ್ತಾರೆ ಅವರು. ಪುಟ 100 ಮಾರ್ಗ 2. ಇಲ್ಲೊಂದು ದೋಷವನ್ನು ಗಮನಿಸಬೇಕು. ಹಿರೇಮೇಗಳಗೇರಿ ಶಾಸನ 11ನೇ ಶತಮಾನದ್ದು, 1056-59 ಅಂತ. ಅದು 11ನೇ ಶತಮಾನದ್ದು. ಆದ್ದರಿಂದ ಈ ಶಾಸನದ ಮೂರ್ಜಾವಿ ಬಸವ ಪೂರ್ವ ಯುಗದವನೇ ಹೊರತು ಬಸವೋತ್ತರ ಕಾಲದವನಲ್ಲ. ನೋಡಿ, ಇವೆಲ್ಲವೂ ಓವರ್ಲುಕ್ ಮಾಡಿರ್ತಕ್ಕಂಥವು. ಅಲ್ಲದೆ ಅಂತರವಳ್ಳಿಯ ಮೂರುಜಾವಿಯ ಮೂರ್ತಿ ಎಷ್ಟನೇ ಶತಮಾನದ ಮೂರುಜಾವಿಯದಿರಬೇಕೆಂದು ಸಹ ಕಲಬುರ್ಗಿಯವರು ಇಲ್ಲಿ ಹೇಳಿಲ್ಲ. ಅಲ್ಲಿ ಮೂರ್ತಿ ಇದೆ ಅಂತ, ಅಂತರವಳ್ಳಿಯಲ್ಲಿ ಮೂರ್ತಿ ಇದೆ, ಜನರು ಪೂಜೆ ಮಾಡ್ತಾರೆ, ಅದು ಅಲ್ಲಿ ಆ ವಿಶ್ವಕರ್ಮ ಮಠದ್ದಂತ ಅವರು ಹೇಳಿಲ್ಲ. ವಿಶ್ವಕರ್ಮ ಮಠದ ಆ ಮೂರ್ತಿ ಜನ ಪೂಜೆ ಮಾಡ್ತಾರೆ, ಆ ಮೂರುಜಾವಿ ವಿಶ್ವಕರ್ಮ ಅಂತ ಈಗ ನಂಬಿದರೆ ಸರಿ, ಇದಲ್ಲ. ಆದರೆ ಇದು ಎಷ್ಟನೇ ಶತಮಾನದ್ದು? 12ನೇ ಶತಮಾನದ ರಟ್ಟಿಹಳ್ಳಿ ಶಾಸನ 12-13 ಶತಮಾನದ ಬರ್ತದಲ್ಲ, ಆ ಮೂರುಜಾವಿಯೋ, ಅಥವಾ 11ನೇ ಶತಮಾನದ ಹಿರೇಮೇಗಳಗೇರಿಯ ಮೂರುಜಾವಿಯೋ, ಅಥವಾ 16ನೇ ಶತಮಾನದ ಗಿಣಿಗೇರಿ ಶಾಸನದ ಮೂರುಜಾವಿಯೋ? ಇದು ಹೇಳಿಲ್ಲ ಇವರು. ಹಾಗಾಗಿ ಅದನ್ನು ಸ್ವಲ್ಪ ಉಂಡಗುತ್ತಿಗೆ ಅವರು ಕೀನ್ ಅಬ್ಸರ್ವೇಷನ್ ಮಾಡಿಲ್ಲದೆ ಇರೋದು. ಮಾಡಿದ್ರೆ ಅವರಿಗೆ ಏನಾದ್ರೂ ಕೆಲವು ವಿಷಯಗಳು ಅಲ್ಲಿ ವ್ಯತ್ಯಾಸಗಳ ಗೊತ್ತಾಗ್ತಿದ್ವು ಅವರಿಗೆ. ಮತ್ತೊಂದು ದೋಷವನ್ನು ಕಲಬುರ್ಗಿಯವರ ಈ ಕೆಳಗಿನ ಬರಹದಲ್ಲಿ ನಾವು ಗಮನಿಸಬಹುದು. ಏಕಾಂತ ರಾಮಯ್ಯನ ಶಿರಸ್ಸು ಪವಾಡ ಪ್ರಸಂಗದಲ್ಲಿ ಮುಳುಗುವ ಸೂರ್ಯನನ್ನ 3 ಜಾವಗಳವರೆಗೆ ತಡೆದ ಪವಾಡ ಪುರುಷನೀತ. ಅಬ್ಬಲೂರು ಚರಿತೆ, ವೀರಶೈವಾಮೃತ ಪುರಾಣಗಳಲ್ಲಿ ಕಂಡುಬರುವ ಈತನ ಹೆಸರಿನಲ್ಲಿ ಹಲವು ಶಾಸನಗಳು ಸಿಗುತ್ತವೆ. ರಟ್ಟಿಹಳ್ಳಿಯ ಶಾಸನದಲ್ಲಿ ಲಕುಲೀಶ್ವರನೆಂಬುವನ ಗುರು ಮತ್ತು ಶಿಷ್ಯ, ಹೀಗೆ ಇಬ್ಬರು ಮೂರುಜಾವಿಗಳಿದ್ದಾರೆ. ಅಲ್ಲಿಯ ಲಕುಲೀಶ್ವರನೆಂಬುವನ ಗುರು ಮೂರುಜಾವಿ ಪಂಡಿತನನ್ನು ರಟ್ಟಿಹಳ್ಳಿಯ ಇನ್ನೊಂದು ಶಾಸನ ಅಂತೇಳಿ 1159 ಅಂತ ಬರೆದಾರ ಅವರು. ಹೀಗೆ ಉಲ್ಲೇಖಿಸುತ್ತದೆ ಅಂತ. ಹೀಗೆ ಬರೆದ ಇವರು ಹಿರೇಮೇಗಳಗೇರಿ 1059, ಲಕ್ಷ್ಮೇಶ್ವರ 1227, ಕಲಿಕೇರಿ 2 ಶಾಸನಗಳು ಇವು ಡೇಟ್ ಕೊಟ್ಟಿಲ್ಲ ಅವರು. ಹೀಗೆ 3 ಜಾವಿಗಳ ಹೆಸರಿದ್ದು ಇವರಲ್ಲಿ ಯಾವನೋ ಒಬ್ಬನು ಪ್ರಸ್ತುತ ಮೂರುಜಾವಿ ದೇವನಾಗಿರಬಹುದು. ಈತನ ಒಂದು ವಿಗ್ರಹ ಧಾರವಾಡ ಜಿಲ್ಲೆಯ ಅಂತರವಳ್ಳಿಯಲ್ಲಿದ್ದು ಅದು ವಿಶ್ವಕರ್ಮ ಸಮಾಜದ ಆರಾಧ್ಯ ದೈವವಾಗಿದೆ ಅಂತ ಪುಟ 90 ಮಾರ್ಗ 2ರಲ್ಲಿ ಬರೆದಿದ್ದಾರೆ. ನೋಡಿ, ಹೀಗೆ ಅದನ್ನ ಒಂದು ಉಂಡಗುತ್ತಿಗೆ ತಗೊಂಡು ಬರ್ತಾರೆ. 16ನೇ ಶತಮಾನದ ಮೂರುಜಾವಿ, ಗಿಣಿಗೇರಿ ಶಾಸನದ ವಿಷಯಗಳು ಕಲಬುರ್ಗಿಯವರ ಗಮನದಲ್ಲಿ ಇಲ್ಲ. ಆಮೇಲೆ ಏಕಾಂತ ರಾಮಯ್ಯನ ಪವಾಡದ ಕಥೆ ನಡೆದಿದ್ದು ಯಾವಾಗ? ರಟ್ಟಿಹಳ್ಳಿ ಶಾಸನದಲ್ಲಿ ಉಲ್ಲೇಖಿತನಾದ ಮೂರುಜಾವಿ ಯಾವ ಕಾಲದವನು, ಇದು ಸಂಭವನೀಯವೇ ಅನ್ನುವಂಥ ಪರಿಶೀಲನೆ, ತೀಕ್ಷ್ಣವಾದ ಪರಿಶೀಲನೆ ಅವರು ಡಾಕ್ಟರ್ ಕಲಬುರ್ಗಿಯವರು ಮಾಡಿಲ್ಲ. ಹೀಗೆ ಒಟ್ಟಾಗಿ ಒಂದು ಉಂಡಗುತ್ತಿಗೆ ಬರಹ ಅದಷ್ಟೇ. ಡಾಕ್ಟರ್ ಕಲಬುರ್ಗಿಯವರು ಏಕಾಂತ ರಾಮಯ್ಯನ ಪವಾಡದ ಕಾಲಾವಧಿ 12ನೇ ಶತಮಾನದ ಮಧ್ಯ ದಶಕಗಳದ್ದೆಂದು ಬಲ್ಲವರು. ಯಾವೊಂದು ಶಾಸನೋಕ್ತ ಮೂರುಜಾವಿಯು ಈ ಕಾಲಕ್ಕೆ ಹೊಂದುವವನಲ್ಲ ಎಂಬುದನ್ನು ಅವರು ಓವರ್ಲುಕ್ ಮಾಡಿ ಬರೆದಿರುವರು. ಶಾಸನೋಕ್ತ ಮೂರುಜಾವಿಗಳು 10ನೇ ಶತಮಾನ, 11ನೇ ಶತಮಾನ, 13ನೇ ಶತಮಾನ ಮತ್ತು 16ನೇ ಶತಮಾನಕ್ಕೆ ಸೇರುವರು ಹೊರತು 12ನೇ ಶತಮಾನಕ್ಕೆ ಸೇರುವುದಿಲ್ಲ. ಇದನ್ನು ನಾವಾಗಲೇ ಚರ್ಚೆ ಮಾಡಿ ವಿವರಿಸಿದ್ದೇವೆ. ಹರಿಹರನಲ್ಲಿ ಪೊನ್ನಯ್ಯನಿಗೆ ಮುಖ್ಯ ಸ್ಥಾನ, ಆದರೆ ಚಿಕ್ಕೀಶನಿಲ್ಲ, ಮೂರುಜಾವನಿಲ್ಲ. ಈ ಘಟನೆಯ ಕಣ್ಸಾಕ್ಷಿಗಳಾಗಿಯೂ ಪೂರಕ ಪಾತ್ರಧಾರಿಗಳಾಗಿಯೂ ಪೊನ್ನಯ್ಯನಲ್ಲದೆ ಬೇರೆ ಬೇರೆ ಜನರು ರಾಜರುಗಳನ್ನು ಹೆಸರಿಸುವ ಪ್ರವೃತ್ತಿ 15ನೇ ಶತಮಾನದ ನಂತರದ ಕಾಲದ್ದಿರಬೇಕಂತ ನನಗನ್ನಿಸ್ತದೆ. ಯಾಕಂದ್ರೆ ಇದಕ್ಕೆ ಗುಬ್ಬಿ ಮಲ್ಲನಾರ್ಯನ ಕೃತಿಯೇ ಸಾಕ್ಷಿ. ಇಲ್ಲಿ ಅಂದ್ರೆ ಗುಬ್ಬಿ ಮಲ್ಲನಾರ್ಯನ ಕಾವ್ಯದಲ್ಲಿ, ಪುರಾಣದಲ್ಲಿ ಹೊನ್ನಿ ತಂದೆ, ಐಚಿ ತಂದೆ, ಬಾಗಿಯ ಬಂಕದೇವಯ್ಯ, ಜಂಬೂರು ಮಹಾಕಾಳ, ಅಣ್ಣಿಗೆರೆ ಅಮೃತನಾಥ, ದೇವರಪ್ಪಣ್ಣ, ಅಗ್ಗಳೆಯ ದೇವರಸ, ನೋಡಿ ಹೀಗೆ ಅಲ್ಲಿ ಅವರು ವಿವರಿಸಿದ್ದಾರೆ. ಇವನು ಬಸವಣ್ಣನ ಸೋದರನಾಗಿದ್ರೆ ಮಂಡಿಗೆ ದೇವರಸ ಅಂತ ಅಂತಿದ್ದೆ. ಕಲಿನಾಥ ಭೀಮಯ್ಯ ಇವರ ಹೆಸರನ್ನ ಕಾಂಡ 4 ಸಂಧಿ 8 ಚರಣ 9ರಲ್ಲಿ ಕಾಣಿಸಿರುವನು. ಆದರೆ ನಿರಂಜನ ಕೃತಿ ಅಬ್ಬಲೂರು ಚರಿತ್ರೆಯ ಚಿಕ್ಕೀಶ್ವರನನ್ನು ಮುಖ್ಯ ಪವಾಡವಾಗಿ ಬಣ್ಣಿಸಿದಂತೆ ಈ ಯಾವ ಕೃತಿಗಳು ಬೇರಾವ ಪಾತ್ರವನ್ನು ಅಷ್ಟೊಂದು ಹೈಲೈಟ್ ಮಾಡಿ ಬಣ್ಣಿಸಿಲ್ಲ. ಅಲ್ಲೇನು ವಿವರಣೆಗಳು ಏನು ಬರಲ್ಲ. ಅಲ್ಲಿ ಏಕಾಂತ ರಾಮಯ್ಯನ ಕತ್ತರಿಸಿದ ರುಂಡವನ್ನು ಬಂಗಾರದ ಹರಿವಾಣದಲ್ಲಿಡುವವನು ಪೊನ್ನಿ ತಂದೆ ಎಂಬುದು ಇಲ್ಲಿ ಪ್ರಮುಖವಾದ ಪಾತ್ರ ಅಂತ ಅದೇ ಹೊನ್ನಯ್ಯ. ಆದರೆ ಸಿದ್ದೇಶ್ವರ ಪುರಾಣದಲ್ಲಿ ಮೂರುಜಾವದ ತಾಣಕ್ಕೆ ಬಂದು ನಿಲೆಯಗ್ಗಳೆಯ ದೇವರ ಸರಿಗೆ ನಾಮವೊಂದಿಂದ ಮೂರುಜಾವದ ದೇವರೆಂದಾಯಿತು ಅಂತ ಸಾಲುಂಟು. 15ನೇ ಶತಮಾನದ ಗುಬ್ಬಿ ಮಲ್ಲನಾರ್ಯನ ವೀರಶೈವಾಮೃತ ಮಹಾಪುರಾಣ ಎಂಬ ಕೃತಿಯಲ್ಲಿಯೂ
ಸಂಜೆಯಾಯಿತೆನಲಧಮರು ಈ ವೇಳೆ ಎಗ್ಗಲೆಯ ದೇವರಸರಿದು ಮೂರು ಜಾವವೆನುತಂ ಬೆರಳ ಮೇಲ ಕೆತ್ತಲ್ ನೆಗವು ತಾ ವಿಭಾಕರನಿರಲು ಮೂರು ಜಾವ ದೇವರಾದಾಂತ ಶರಣರು ಎಂದು ದೇವರಸನು ಮೂರು ಜಾವ ಎಂದಾದ ಅಂತ ಇಲ್ಲಿ ಇವ್ರು ಬಂದಿದ್ದಾರೆ. ಅಂದ್ರೆ ದೇವರಸ ಮೂರು ಜಾವ ಅಂದಾದ. ಯಾವ ದೇವರಸ ಅಂತ ಗೊತ್ತಿಲ್ಲ ಇಲ್ಲಿ. ಈ ಎರಡೂ ಕೃತಿಗಳ ವಾಕ್ಯಗಳು ಸೂಚಿಸುವಂತೆ ದೇವರಸ ಎಂಬ ಶರಣ 3 ತಾಸು ಸೂರ್ಯನನ್ನ ತಡೆದ ಎಂಬ ಕಾರಣಕ್ಕೆ ಅವನು ಮೂರು ಜಾವೆ ಅಂತ ಅನಿಸಿಕೊಂಡ. ಬಹುಶಃ ಈ ಎರಡೂ ಕೃತಿಗಳು 15ನೇ ಶತಮಾನದವು ಅಥವಾ ನಿರಂಜನನಿಗೂ ಪೂರ್ವಕಾಲದವು ಇವು. ಆದ್ರೆ ಅವನು ದೇವರಸ ಯಾರು? ಅವನು ಬಸವಣ್ಣನ ಸೋದರನೇ ಆಗಿದ್ದಲ್ಲಿ ಇವರಿಗೆ ಮಾಹಿತಿ ಇದ್ದಲ್ಲಿ ಯಾಕೆ ಬರೀತಿರಲಿಲ್ಲ? ಹೀಗೆ ಈ ಮೂರು ಜಾವದ ಕಲ್ಪನೆ ಹರಿಹರನಲ್ಲಿ ಮತ್ತಿತರ 13-14ನೇ ಶತಮಾನದ ಕೃತಿಗಳಿಲ್ಲ ಕಾರಣ ಈ ಮೂರು ಜಾವಿ ಪಾತ್ರ ಪವಾಡ ಸೃಷ್ಟಿಯು ಬಸವೋತ್ತರ ಕಾಲದಲ್ಲಿ, ಅದರಲ್ಲೂ ಮುಖ್ಯವಾಗಿ 14-15ನೇ ಶತಮಾನದಲ್ಲಿ ಆಗಿರಬಹುದು. ಇದು ತನ್ನ ಸ್ಪಷ್ಟತೆಯನ್ನ ಮೇಲೆ ಹೆಸರಿಸಿದ ಸಿದ್ದೇಶ್ವರ ಪುರಾಣ ಮತ್ತು ಗುಬ್ಬಿ ಮಲ್ಲನಾರ್ಯನ ಕೃತಿಗಳಲ್ಲಿ ಪಡೆದುಕೊಂಡಿದೆ. ಈ ಕೃತಿಗಳಿಂದಲೇ ಅಬ್ಬಲೂರು ಚರಿತ್ರೆಯ ಕೃತಿಯ ಕರ್ತೃ ಶಾಂತ ನಿರಂಜನನು ಆ ಮೂರು ಜಾವಿ ಪವಾಡದಿಂದ ಪ್ರಭಾವಿತನಾಗಿ ಅದನ್ನ ತನ್ನ ಕೃತಿಯಲ್ಲಿ ಮರುಸೃಷ್ಟಿಸಿ ಅದಕ್ಕೆ ಈ ಮೊದಲಿಲ್ಲದ ವಾಸ್ತವದಲ್ಲಿಯೂ ಆಗಿರಲು ಅಸಾಧ್ಯವಾದ ಪವಾಡದ ಬಣ್ಣವನ್ನ ನೀಡಿಕೊಂಡು ಅದನ್ನು ತನ್ನ ಗುರು ಚಿಕ್ಕೀಶ್ವರ ಉರುಫ್ ಮೂರ್ಜಾವಿಗೆ ಲಗತ್ತಿಸಿರುವನು. ಈ ನಿರಂಜನ ಗಿಣಿಗೇರಿ ಶಾಸನದ ಕ್ರಿಸ್ತಶಕ 1520 ಶಾಸನದಲ್ಲಿ ಉಲ್ಲೇಖಗೊಂಡಿರುವುದರಿಂದ 16ನೇ ಶತಮಾನದ ಉತ್ತರಾರ್ಧದ ಯಾವುದೋ ಒಂದು ಕಾಲದಲ್ಲಿ ಈ ಕೃತಿಯನ್ನು ಅವನು ಬರೆದಿರಬಹುದು. ಅಂದ್ರೆ 16ನೇ ಶತಮಾನದ ಕೊನೆಯ ದಶಕಗಳಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಸೂರ್ಯನನ್ನ ಮೂರು ಜಾವು ನಿಲ್ಲಿಸಿದ ಕಾರಣಕ್ಕೆ ಆ ದೇವರಸ ಅಥವಾ ಬೇರೊಬ್ಬ ಯಾರೋ ಮೂರು ಜಾವಿ ದೇವ ಎನ್ನಿಸಿದ ಎಂಬ ಕಲ್ಪನೆ ಮೇಲೆ ಉದಾಹರಿಸಿದ ಕೃತಿಗಳಲ್ಲಿ ಬಿಟ್ಟರೆ ಬೇರೆಡೆ ಎಲ್ಲಿಯೂ ಸಿಗದು. ಅದರಲ್ಲಿಯೂ ಏಕಾಂತ ರಾಮಯ್ಯಗೆ ಮರುಜೀವ ಕೊಟ್ಟು ಜೈನರ ವಿರುದ್ಧ ಶೈವರಿಗೆ ಜಯ ತಂದು ಕೊಟ್ಟ ಮಹತ್ವದ ಪವಾಡ ಪುರುಷ ಚಿಕ್ಕೇಶ ಮೂರುಜಾವಿಯನ್ನು ವರ್ಣಿಸಿರುವ ಏಕೈಕ ಕೃತಿ ಅಂದ್ರೆ ಈ ನಿರಂಜನನ ಅಬ್ಬಲೂರು ಚರಿತೆ. ಮತ್ತೊಂದು ಅಂಶ, ಏಕಾಂತ ರಾಮಯ್ಯನ ಘಟನೆಯ ನಂತರವೇ ಮೂರ್ಜಾವಿ ದೇವ ಎಂಬ ಹೆಸರು ಹುಟ್ಟಿತು ಅಂತ ನಂಬತಕ್ಕಂಥದ್ದು ಕೂಡ ತಪ್ಪು. ಯಾಕೆಂದ್ರೆ ಆಗ್ಲೇ ನಾವು ಬಿಜಾಪುರ ಜಿಲ್ಲೆಯ ಸಾಲವಾಡಗಿ ಶಾಸನ 10ನೇ ಶತಮಾನದ್ದು, ಮೇಗಳಗೇರಿದು 11ನೇ ಶತಮಾನದ್ದು, ಈ ಹೆಸರು ಆಗಲೇ ಅದು ಬಂದಿದೆ. ಆದ್ರಿಂದ ಈ ಹೆಸರು ಆಗಲೇ ಬಂದು ಶತಮಾನ ಉರುಳಿದ ಬಳಿಕ ಏಕಾಂತ ರಾಮಯ್ಯನ ಘಟನೆ ಸಂಭವಿಸಿದೆ. ಅದು ಮತ್ತು ಈ ಪವಾಡ ನಡೆದು ಕೆಲ ಶತಮಾನಗಳ ನಂತರವಷ್ಟೇ ಈ ಪವಾಡ ಕತೆ ಕುರಿತು ಕಾವ್ಯ, ರಗಳೆ ಇತ್ಯಾದಿ ಹುಟ್ಟಿದವೆ. ಅದು ಯಾವತ್ತೋ ನಡೆದು ಆಮೇಲೆ. ಯಾಕಂದ್ರೆ ಹರಿಹರನಿಗೂ ಏಕಾಂತ ರಾಮಯ್ಯನ ಕಾಲಕ್ಕೂ 101 ಶತಮಾನದಷ್ಟು ವ್ಯತ್ಯಾಸ ಆಗ್ತದೆ. ಆ ನಿರಂಜನನಿಗೂ ಏಕಾಂತ ರಾಮಯ್ಯನ ಕತೆಗೂ 4-5 ಶತಮಾನದಷ್ಟು ವ್ಯತ್ಯಾಸ ಆಗ್ತದೆ. ಆದ್ರಿಂದ ಮತ್ತು ಪವಾಡ ನಡೆದ ನಂತರವಷ್ಟೇ ಉಟ್ಕೊಂಡಿದೆ. ಈ ಘಟನೆಗೆ ಸಂಬಂಧಪಡದೆ ಪಾಶುಪತ ಕಾಳಾಮುಖ ಇತಿಹಾಸದಲ್ಲಿ ಮೂರು ಜಾವಿ ಎಂಬ ನಾಮಾಭಿಧಾನ ಸೃಷ್ಟಿಯಾಗಿದೆ. ಆಗ್ಲೇ ನಾವು ಚರ್ಚೆ ಮಾಡಿದ್ದೇವೆ, ಇದನ್ನು ಮತ್ತೊಮ್ಮೆ ಸ್ಪಷ್ಟ ಮಾಡ್ಕೋಬೇಕು. ಮೂರು ಜಾವಿ ಎನ್ನುವ ಹೆಸರು ಹುಟ್ಟಿರೋದು ವಿಶ್ವಕರ್ಮ ಪರಂಪರೆಯಲ್ಲಿ ಅಲ್ಲ, ಅದು ಕಾಳಾಮುಖ, ಪಾಶುಪತ, ಲಾಕುಳ ಇಂಥ ಪರಂಪರೆಯಲ್ಲಿ ಅದು ಹುಟ್ಟಿರಬಹುದು. ಇನ್ನು ನಾವು ಶಾಸನಗಳನ್ನ ತೀವ್ರವಾಗಿ ಹುಡುಕಿದರೆ ಇನ್ನೂ ಕೆಲವು ಮೂರು ಜಾವಿಗಳು ಸಿಗಬಹುದು ನಮಗೆ. ಆದ್ದರಿಂದ ಈ ಬಸವಣ್ಣ ವಿಶ್ವಕರ್ಮ ಬ್ರಾಹ್ಮಣ ಎಂಬುದೊಂದು ವಿಶ್ವಕರ್ಮ ಬ್ರಾಹ್ಮಣವಾದಿಗಳ ಕೃತ್ರಿಮ ಸೃಷ್ಟಿ ಎಂಬುದು ಈ ಎಲ್ಲ ಅಸಂಗತ ಅವಾಸ್ತವ ಸಮೀಕರಣಗಳಿಂದ ಮತ್ತು ಅವರ ಕಾಲಾವಧಿಗಳ ಅಸಂಭಾವ್ಯತೆಗಳಿಂದ ಬಯಲಾಗುತ್ತದೆ. ಒಂದಕ್ಕೊಂದು ಈ ಸಂಭವನೀಯ ಕಾಲಗಳಲ್ಲವು, ಅಸಂಭವನೀಯ ಕಾಲಗಳು. ಅಂತವನ್ನ ಒಂದಕ್ಕೊಂದು ಸೇರಿಸಿ ಅಸೋಸಿಯೇಟ್ ಮಾಡಿ ಕಥೆಯನ್ನ ಹೆಣೆದಿರೋದ್ರಿಂದ ನಮಗೆ ಇದು ಗೊತ್ತಾಗ್ತದೆ, ಇದೆಲ್ಲ ಸುಳ್ಳು ಅಂತ ಅರ್ಥ ಆಗ್ತದೆ. ಅಬ್ಬಲೂರು ಚರಿತೆಯ ಕಥೆಯಲ್ಲಿ ಉಕ್ತವಾದ ಚಿಕ್ಕೇಶ್ವರನ ಕಾಲವನ್ನು ಲೆಕ್ಕಿಸದೆ 1238ರ ಕಾಲದ ರಟ್ಟಿಹಳ್ಳಿ ಶಾಸನೋಕ್ತ ಮೂರುಜಾವಿಗೆ ಅದನ್ನು ಸಮೀಕರಿಸಿ ಈ ಸಮೀಕೃತ ಮೂರುಜಾವಿಯನ್ನ ಬಸವಯುಗಕ್ಕೆ ತೆಗೆದುಕೊಂಡು ಹೋಗಿ ಬಸವಣ್ಣನ ಅಣ್ಣ ದೇವರಾಜನೇ ಚಿಕ್ಕೇಶ, ಆ ಚಿಕ್ಕೇಶನೇ ಮೂರುಜಾವಿ, ಇವನ ಅಂತರವಳ್ಳಿಯ ವಿಶ್ವಕರ್ಮ ಮಠದವನು, ಆದ್ರಿಂದ ಬಸವಣ್ಣನ ವಂಶಸ್ಥರು ವಿಶ್ವಕರ್ಮ ಬ್ರಾಹ್ಮಣರು, ಅವರನ್ನ ಚರಿತ್ರೆಯಲ್ಲಿ ಕಮ್ಮೆ ಬ್ರಾಹ್ಮಣ ಅಂತ ಕರೆದಿದ್ರು ಕೂಡ, ಕಮ್ಮೆ ಕುಲದವರೆಂತ ಕರೆದ್ರು ಕೂಡ ಅವ್ರು ವಿಶ್ವಕರ್ಮರೇ, ಕಮ್ಮೆಂದ್ರೆ ವಿಶ್ವಕರ್ಮ ಅಂತ ಹಿಂಗೆ ಕೆಲವು ಲಿಂಗಾಯತ ಪಂಡಿತರಿಂದ, ಉದಾಹರಣೆಗೆ ಸಿದ್ದರಾಮ ಪಟ್ಟಣ ಶೆಟ್ಟಿ ಮತ್ತು ಇವರಿಗೆ ಜ್ಞಾನಿಕ ಆಕಾರಗಳನ್ನು ಒದಗಿಸಿರ್ತಕ್ಕಂಥವ್ರು ಇದ್ದಾರೆ. ಅವರು ಸಿದ್ದರಾಮ ಪಟ್ಟಣ ಶೆಟ್ಟಿ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ, ಅವರು ಆರಂಭದಲ್ಲಿ
ಯಾರು ರಾಣೆಬೆನ್ನೂರು ಮೂಲದವರೊಬ್ರು, ಹುಬ್ಬಳ್ಳಿ ಮೂಲದವರೊಬ್ರು, ಅವ್ರು ವಿಶ್ವಕರ್ಮರವರು. ಅವರು ಇವರಿಗೆ ಕೆಲವು ಪುಸ್ತಕಗಳನ್ನು ಒದಗಿಸಿದ್ರು, ಅದರಲ್ಲಿ ಜೀವಣ್ಣ ಮೊಸಳೆ ಪುಸ್ತಕ ಒದಗಿಸಿದ್ರು ಅಂತ. ಇದನ್ನೆಲ್ಲ ಅವರು ತಲೆಯಲ್ಲಿ ಇಟ್ಟುಕೊಂಡು ಆ ವಿಶ್ವಕರ್ಮ ಬ್ರಾಹ್ಮಣವಾದಿ ಚರಿತ್ರಕಾರರು ಈ ನಿಜ ಚರಿತೆಯನ್ನು ತಿರುಚಿ ಹೇಳಿಸುತ್ತಿರುವುದು ಅಥವಾ ಮಸುಕುಗೊಳಿಸುತ್ತಿರುವುದು ಅಥವಾ ಗೊಂದಲವನ್ನ ಸೃಷ್ಟಿಸ್ತಕ್ಕಂಥದ್ದು ಸಹ 16ನೇ ಶತಮಾನದ ಆನೆಗೊಂದಿಯ ರೂಢಾಚಾರ್ಯರ ಮಠವನ್ನು ತಮ್ಮದೆಂದು ವಾದ ಹೂಡ್ಲಿಕ್ಕೆ ಹೋಗಿ ಸೋತು ಮುಖಭಂಗ ಅನುಭವಿಸಿದಂತ 3 ಜಾವಿ ನಿರಂಜನಯ್ಯನ ಘಟನೆಯ ಮರುಕಳಿಕೆ ಇದೆ ಅಷ್ಟೇ. ಇದು ಯಾಕಂದ್ರೆ ಈ ಬೀಜ ಇದು ಆಗ್ಲೇ 16ನೇ ಶತಮಾನದಲ್ಲಿ ಶುರುವಾಗಿದೆ. ಅವ್ರು ಹೋಗಿ ಅಲ್ಲಿ ವಿಜಯನಗರ ರಾಜರಿಗೆ ತಪ್ಪು ದಂಡ 300 ಗದ್ದೆಹಣ ಕಟ್ಟಿ ಬಂದಿದ್ದು ಹೌದಾ, ಅದರ ಮರುಕಳಿಕೆ ಇದು. ಆಫ್ಟರ್ 500 ಇಯರ್ಸ್, 500 ವರ್ಷಗಳ ತರುವಾಯ ಮತ್ತೆ ಬಸವಣ್ಣ ವಿಶ್ವಕರ್ಮ ಬ್ರಾಹ್ಮಣ ಅಂತ ಹೇಳಿ ಯಾವುದೇ ಸೂಕ್ತ ಸಮಂಜಸವಾದ ಪ್ರಮಾಣಗಳಿಲ್ಲದೆ ಒಂದು ಈ ಹೂಡಿರುವ ವಾದವನ್ನು ನೋಡಿದ್ರೆ ಅಲ್ಲಿ 3 ಜಾವಿಯ ಸೋಲು ಮತ್ತೆ ನಮಗೆ ನೆನಪಿಗೆ ಬರ್ತದೆ. ಅಂತ ಒಂದು ಪ್ರಯತ್ನ ಇವರು ಮತ್ತೆ ಮಾಡ್ತಾ ಇದ್ರಂತ. ಈ ಪ್ರಯತ್ನ ಸ್ಪಷ್ಟವಾಗಿ ಅವೈಜ್ಞಾನಿಕವಾದ, ಪ್ರಮಾಣಗಳೇ ಇಲ್ಲದ ಒಂದು ದೊಡ್ಡ ಆಲದ ಮರವಾಗಿ ಬೆಳೆದು ನಿಂತ ಶರಣ ಪರಂಪರೆಯ ಒಂದು ಮುಖ್ಯ ಭಾಗವಾದ ಲಿಂಗಾಯತ ವೀರಶೈವ ಪರಂಪರೆಯ ಇತಿಹಾಸ ಪುಟಗಳಿಗೆ ಸಲ್ಲದ ಹೊಂದದ ಪರಕೀಯ ಸಾಂಸ್ಕೃತಿಕ ರೇಖೆಯನ್ನು ತಂದು ಕೂಡಿಸುವ ಕುಟಿಲ ಪ್ರಯತ್ನ ಇದಾಗಿದೆ. ಇದೊಂದು ಸಾಂಸ್ಕೃತಿಕ ಅತಿಕ್ರಮಣ ಅಥವಾ ಒತ್ತುವರಿಯ ತಂತ್ರಗಾರಿಕೆ ಅಂತ ನಾನು ಹೇಳ್ತೀನಿ. ಸಾಂಸ್ಕೃತಿಕ ಹೆಂಗ್ ಹೊಲ ಒತ್ತುವರಿಗಳು ಮಾಡ್ತಾರಲ್ಲ, ಮೇರೆ ಅವ್ರ ಮೇರೆ ಒಂದತ್ರ ಇರ್ತದೆ, ಇವರು ಅದು ಒತ್ತುವರಿ ಮಾಡ್ತಾರೆ. ಹಂಗೆ ಇದೊಂದು ಸಾಂಸ್ಕೃತಿಕ ಅತಿಕ್ರಮಣ. ಇದು ಸುಮ್ಮನೆ ಯಾವುದೋ ತಮಗೆ ಸಲ್ಲದನ್ನು ನಮ್ದು ಅಂತ ಹೇಳುವಂತ ಪ್ರಯತ್ನಗಳನ್ನು ಮಾಡ್ತಾರೆ. ಬಸವಣ್ಣ ವಿಶ್ವಕರ್ಮ ಮೂಲದನ ಅಲ್ಲದೆ ಇದ್ರು ಇವನು ಬಸವಣ್ಣ ವಿಶ್ವಕರ್ಮ ಅಂತ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದೊಂದು ರೀತಿಯ ಸಾಂಸ್ಕೃತಿಕ ಅತಿಕ್ರಮಣ. ಅದೇ ರೀತಿ ನಿರಂಜನ ಮಾಡಿರ್ತಕ್ಕಂಥದ್ದು ಕೂಡ ಅದೇ. ಅವನು ವಿಶ್ವಕರ್ಮ ಪರಂಪರೆಯವನು, ಏಕಾಂತರಾಮಯ್ಯ ಶೈವ ಪರಂಪರೆಯವನು. ಆ ಶೈವ ಪರಂಪರೆಯ ಜೊತೆಗೆ ಇದನ್ನ ಕೂಡಿಸಿ ಅಲ್ಲಿ ವಿಶ್ವಕರ್ಮ ಗುರುವಿನ ಮಹತ್ವವನ್ನು ಎತ್ತಿ ಹಿಡಿಲಿಕ್ಕೆ ಅವನಿಂದಲೇ ಅಲ್ಲಿ ಶೈವರು ರಕ್ಷಿಸಲ್ಪಟ್ಟರು, ಅವನಿಂದಲೇ ಏಕಾಂತರಾಮಯ್ಯನಿಗೆ ಮರುಜೀವ ಬಂತು ಅನ್ನೋ ರೀತಿ ಪ್ರಯತ್ನವನ್ನು ನಡೆಸಿದನಲ್ಲ, ಇದು ಕೂಡ ಒಂದು ಸಾಂಸ್ಕೃತಿಕ ಅತಿಕ್ರಮಣದ ಮೊದಲ ಹೆಜ್ಜೆ. ಇದು ಒಂದು ರೀತಿ ಇದು ಶೈವ ವೀರಶೈವ ಲಿಂಗಾಯತ ಧರ್ಮದ ಇತಿಹಾಸವನ್ನ ವಿಶ್ವಕರ್ಮೀಕರಣಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಅಂತ ನನಗನ್ನಿಸ್ತದೆ. ಇದು ಇತಿಹಾಸವನ್ನ ಮರುವಿಶ್ಲೇಷಿಸುವ ಅಥವಾ ಮರು ಅರ್ಥೈಸುವ ಪ್ರಯತ್ನ ಅಲ್ಲ. ಇದು ಚಾರಿತ್ರಿಕ ಕಾಲಘಟ್ಟಗಳಲ್ಲಿ ಮರೆತು ಹೋದ, ಹೂತು ಹೋದ ಅಥವಾ ತಿರಸ್ಕಾರಕ್ಕೆ ಒಳಗಾದ ಬೇರುಗಳನ್ನ ಸೋಸಿ ಮೇಲೆತ್ತಿ ತೋರಿಸುವ ಕೆಲಸ ಇದಾಗಿದ್ದರೆ ಇದನ್ನ ನಾವು ಹೃದಯ ತುಂಬಿ ಸ್ವಾಗತಿಸಬಹುದಿತ್ತು. ಚರಿತ್ರೆಗೆ ಹೊಸ ಒಳನೋಟ, ಚಹರೆ, ದಿಕ್ಕು, ದೆಸೆ ಮೂಡಿಸುವ ಪ್ರಯತ್ನವೂ ಇದಲ್ಲ. ತನ್ನದಲ್ಲದ ಒಂದು ದೊಡ್ಡ ಪರಂಪರೆಯ ಗುರುವೆನ್ನಿಸಿದ ಬಸವಣ್ಣನನ್ನ, ಆ ಬಸವಣ್ಣನ ನಿಲುವು, ಧ್ಯೇಯ, ಧೋರಣೆಗೆ ಎಳ್ಳಷ್ಟು ಹೊಂದದ, ತಾವು ವೈದಿಕರೆಂದು ಮತ್ತು ಅವರಿಗೂ ಮಿಗಿಲೆಂದು ಹೇಳಿಕೊಳ್ಳುವ, ಇಡೀ ವಿಶ್ವವೇ ತಮ್ಮ ಸೃಷ್ಟಿ ಎಂಬ ಅಂದಾಭಿಮಾನದ ವಿಶ್ವಕರ್ಮ ಪರಂಪರೆಯ ಹುಸಿ ಬ್ರಾಹ್ಮಣವಾದಿಗಳಿಂದ ಪ್ರಚೋದಿತವಾದ, ಸಂಶೋಧನಾ ಕ್ಷೇತ್ರದಲ್ಲಿ ಅಪರಿಪಕ್ವ, ಸಂಕುಚಿತ ಮತೀಯ ದೃಷ್ಟಿ ಧೋರಣೆ ಹೊಂದಿದವರ, ಖಚಿತ ಅಧ್ಯಯನದ ಶಿಸ್ತುಗಳಿಲ್ಲದವರ, ಆವೇಶಭರಿತರ, ಆತುರದ ಹುಸಿವಾದವಾಗಿದೆ ಇದು. ಇವರು ರಾವಣ, ಬುದ್ಧ, ಶಂಕರ, ಬಸವಣ್ಣ ಈ ಮೊದಲಾದವರೆಲ್ಲರೂ ಈ ವಿಶ್ವಕರ್ಮ ಪರಂಪರೆಯವರು ಎಂಬ ಹುಸಿವಾದ ಮಂಡಿಸುವ ಭರದಲ್ಲಿ ಕೇವಲ ಪುರಾಣ ಕಲ್ಪನೆಗಳಿಗೆ ಹೆಚ್ಚಿನ ಮಾನ್ಯತೆಯನ್ನು ನೀಡಿ ಶಾಸನಾದಿ ಇತರೆ ಚಾರಿತ್ರಿಕ ಆಕಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅಥವಾ ಅವನ್ನ ಅರ್ಥ ಮಾಡಿಕೊಂಡಿದ್ರೆ ಅವನ್ನ ಪರಿಗಣಿಸದೆ ಎಲ್ಲದನ್ನು ಸ್ವಮತೀಯ ಮೂಸೆಯಿಂದ ನೋಡಲೆತ್ನಿಸಿ ಎಲ್ಲದಕ್ಕೂ ವಿಶ್ವಕರ್ಮದ ಬಣ್ಣವನ್ನ ಲೇಪಿಸುತ್ತಾ ಬಸವಣ್ಣ ತನ್ನವನೆಂದು ಆ ಶರಣ ಪರಂಪರೆಯ ಪ್ರಮುಖ ಐಕಾನ್ ಅಥವಾ ಯುಗ ಪುರುಷನೆಂಬ ಹೆಸರು ಹೊತ್ತ ಬಸವಣ್ಣನಿಗೆ ಕೈ ಹಾಕಿರ್ತಕ್ಕಂಥದ್ದು ಒಂದು ರೀತಿಯ ಸಾಂಸ್ಕೃತಿಕ ಅತಿಕ್ರಮಣ ಪ್ರೇರಿತ ಬೌದ್ಧಿಕ ದಾಳಿ. ಇದು ಬಹಳ ಬಹಳ ಕಾಲಗಳಿಂದಲೂ, ಅಂದ್ರೆ ಬಹುಶಃ ಇದು ಕ್ರಿಸ್ತಶಕ 16ನೇ ಶತಮಾನದ ಶಾಂತ ನಿರಂಜನನ ಕಾಲದಿಂದ ಇದು ನಡೀತಾ ಇದೆ. ಒಂದು ರೀತಿ ಹೆಂಗಂದ್ರೆ ಇದು ಹಸಿ ತಪ್ಪಲಿಗೆ ಹೊತ್ತಿದ ಬೆಂಕಿಯ, ಹಸಿ ತಪ್ಪಲಿಗೆ ಒಂದು ಬೆಂಕಿ ಹೊತ್ತಿಸ್ಬಿಟ್ರೆ ಹೊಗೆ ಹೇಳ್ತದೆ, ಅದು ಸಣ್ಣಕ್ಕೆ ಒಳಗಡೆ ಏನೋ ಒಂದು ಕೆಂಡ ಕಾವು ಹೊಗೆ ಬರೆಸ್ತಾ ಇರ್ತೈತಿ. ಅಥವಾ ಕೂರ್ಲಾಗ್ನಿ, ಒಳಗಡೆ ಬೆಂಕಿ ಇರ್ತೈತಿ, ಕೂರ್ಲಿನ ಹೊಗೆ ಹೊರಗಡೆ ಬರ್ತಾ ಇರ್ತದೆ. ಆ ರೀತಿ ಒಂದು ಒಳಗೆಂಡ ಬಿಟ್ಟುಕೊಂಡು ಹೊರಗೆ ಹೊಗೆಯಾಡುತ್ತಿರುವ ಈ ವಿದ್ವತ್ ಕ್ರಿಯೆಯನ್ನ
ಬಸವ ಪರಂಪರೆಯ ವಿದ್ವತ್ ಲೋಕ ತೀವ್ರವಾಗಿ ಇದನ್ನು ಗಮನಿಸಬೇಕಾಗಿದೆ. ಯಾಕಂದ್ರೆ ಇದು ಚರಿತ್ರೆಗೆ ಸಂಬಂಧಪಟ್ಟ ವಿಚಾರ ಇದು. ಯಾವುದೋ ಒಂದು ವಚನವನ್ನು ಅವನು ಹೆಂಗೋ ಅರ್ಥ ಮಾಡ್ಕೊಂಡ, ಇವನು ಹೆಂಗೋ ಅರ್ಥ ಮಾಡ್ಕೊಂಡ ಅನ್ನೋದು ಅದು ವಿಚಾರ ಬೇರೆ. ಆದರೆ ಒಬ್ಬ ಚಾರಿತ್ರಿಕ ಯುಗ ಪುರುಷ, ಅವನ ಒಂದು ಕುಲ, ಅವನ ಒಂದು ಮತ, ಅದಕ್ಕೆ ಸಂಬಂಧಪಟ್ಟು ಒಂದು ಚರಿತ್ರೆಯನ್ನ ಇವರು ಬರಿತಾ ಇದ್ದಾರೆ ಅಂದಾಗ ಬರೆಯುವ ಸ್ವಾತಂತ್ರ್ಯ ಇದೆ ಅವರಿಗೆ. ಅದನ್ನ ಸ್ವಾತಂತ್ರ್ಯ ಇಲ್ಲ ಅಂತ ಯಾರು ಹೇಳಲ್ಲ. ಆದರೆ ಆ ಸ್ವಾತಂತ್ರ್ಯವನ್ನು ಅವರು ಹೇಗೆ ಬಳಸಿಕೊಂಡಿದ್ದಾರೆ, ಅದಕ್ಕೆ ಯಾವ ಪ್ರಮಾಣಗಳನ್ನು ಆಧರಿಸಿದ್ದಾರೆ, ಇದು ಬಹಳ ಮುಖ್ಯ ಇಲ್ಲಿ. ಒಂದು ವೇಳೆ ನಿಜವಾದ ಪ್ರಮಾಣಗಳು ಅವರಲ್ಲಿ ಇದ್ದರೆ, ಬಸವಣ್ಣ ವಿಶ್ವಕರ್ಮ ಅನ್ನೋದು ನಿಜ ಇದ್ದರೆ, ಆ ವಿಶ್ವಕರ್ಮರ ಒಂದು ದೊಡ್ಡ ಸಮಾಜ ಸಂಘಟನೆ ಆ ಎಲ್ಲ ಪ್ರಮಾಣ ಸಹಿತವಾಗಿ ಸರ್ಕಾರದ ಮುಂದೆ ಒಂದು ವರದಿಯನ್ನು ಸಲ್ಲಿಸಿ, ನೋಡಿ ಬಸವಣ್ಣನ ಇತಿಹಾಸದಲ್ಲಿ ಅವನು ಕಮ್ಮೆ ಬ್ರಾಹ್ಮಣ ಅಂತಲ್ಲ, ಅಥವಾ ಇನ್ನೊಬ್ಬ ಯಾವುದೋ ಆಗಮಿಕ ಬ್ರಾಹ್ಮಣ ಅಂತಲೋ, ಅಥವಾ ಮತ್ತೊಬ್ಬ ಸ್ಮಾರ್ತ ಬ್ರಾಹ್ಮಣ ಅಂತಲೇ ಹೇಳಿದ್ದಾರೆ. ಆದರೆ ಅವನು ಸ್ಪಷ್ಟವಾಗಿ ವಿಶ್ವ ಬ್ರಾಹ್ಮಣ ಅಥವಾ ವಿಶ್ವಕರ್ಮ ಬ್ರಾಹ್ಮಣ. ನೀವು ಇದನ್ನು ಇತಿಹಾಸದಲ್ಲಿ ಪಠ್ಯಗಳಲ್ಲಿ ಎಲ್ಲ ಕಡೆ ಇದನ್ನು ಚರಿತ್ರೆಯಲ್ಲಿ ತಿದ್ದಿಸ್ಬೇಕು, ನಮ್ಮ ಹತ್ರ ಸಾಕ್ಷಿಗಳಿವೆ ಅಂತ ಹೇಳಿ ಅದನ್ನು ಇದು ಮಾಡಬಹುದು. ಒಂದು ದೊಡ್ಡ ಚರ್ಚೆಯನ್ನೇ ಪಬ್ಲಿಕ್ ಆಗಿ ಮಾಡಬಹುದು. ಆದರೆ ಈ ಯಾವ ಪ್ರಯತ್ನಗಳು ಕಾಣ್ತಾ ಇಲ್ಲ. ಇದು ಸುಮ್ಮನೆ ಒಂದು ಸಣ್ಣ ಒಂದು ಹೊಗೆ ಅನ್ನೋ ರೀತಿಯಲ್ಲಿ ಇದು ಕಾಣ್ತಾ ಇದೆ. ಆಮೇಲೆ ಅದನ್ನು ತೀಕ್ಷ್ಣವಾಗಿ ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿ ವಾಸ್ತವಿಕತೆ ಇಲ್ಲ ಅನ್ನೋದು ನಮಗೆ ಅರ್ಥ ಆಗ್ತದೆ. ಬಸವಣ್ಣನ ಜಾತಿ ಯಾವುದಾದ್ರೂ ಆಗಿರಲಿ, ಅದು ಬೇರೆ ಪ್ರಶ್ನೆ. ಅದು ಯಾಕಂದ್ರೆ ಲಿಂಗಾಯತ ಸಮಾಜ ತನ್ನದಲ್ಲದ ಎಲ್ಲಾ ಜಾತಿಯವರನ್ನು ತನ್ನ ಗುರು ಅಂತ ಅದು ಒಪ್ಕೊಂಡಿದೆ. ಆದ್ರಿಂದ ಬಸವಣ್ಣ ವಿಶ್ವಕರ್ಮ ಬ್ರಾಹ್ಮಣ ಅಂದ್ರೆ ಲಿಂಗಾಯತರಿಗೆ ಅಥವಾ ವೀರಶೈವರಿಗೆ ಅದು ಅವಮಾನವೇನಲ್ಲ. ಅದ್ರ ಪ್ರಶ್ನೆ ಅದಲ್ಲ. ಪ್ರಶ್ನೆ ಯಾವುದಂದ್ರೆ, ನಿಜಕ್ಕೂ ಅವನು ಏನಾಗಿದ್ದಾನೆ, ಅವನು ಯಾವ ಮೂಲದಿಂದ ಬಂದಿದ್ದಾನೆ, ಇದು ಪ್ರಶ್ನೆ. ಇದನ್ನು ಇವರು ಹೇಳ್ತಕ್ಕಂಥ ವಾದ ಇದು ಸರಿಯೇ ಅಥವಾ ಸರಿ ಅಲ್ಲವೇ, ಯಾವ ಪ್ರಮಾಣಗಳಿಲ್ಲದೆ ಇವ್ರು ಹೇಳ್ತಾ ಇದ್ದಾರೋ ಅಥವಾ ಪ್ರಮಾಣಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೋ, ಸಮಾಜದ ಮುಂದೆ ಈ ವಿಚಾರವನ್ನು ಹೇಗೆ ಮಂಡಿಸ್ತಾ ಇದ್ದಾರೆ, ಸುಮ್ಮನೆ ಜನರಲ್ಲಿ ಗೊಂದಲಗಳನ್ನು ಸೃಷ್ಟಿಸೋದು ಅಥವಾ ಅನುಮಾನಗಳನ್ನು ಹುಟ್ಟಿಸ್ತಕ್ಕಂಥದ್ದು ಇದು ಉದ್ದೇಶ ಆಗಿರಬಾರದು. ಇದು ಆ ಕಾರಣಕ್ಕಾಗಿ ಇಲ್ಲಿ ನನ್ನ ಒಂದು ಇದ್ರ ಪ್ರಕಾರ ಈಗ ಹೆಚ್ಚು ಕಡಿಮೆ ನಾನು ಒಂದು 7-8 ವಿಡಿಯೋಗಳನ್ನು ಈಗ ವಿಶ್ವಕರ್ಮ ಪರಂಪರೆಯ ಬಗ್ಗೆ ನಾನು ಮಾಡಿದ್ದೇನೆ. ವಿಶ್ವಕರ್ಮ ಪರಂಪರೆಯ ಬಗ್ಗೆ ವೈದಿಕ ಕಾಲದಿಂದ ಹಿಡಿದು ಇಲ್ಲಿವರೆಗೂ ನಾನು ಶೋಧಿಸ್ಕೊಂತ ಬಂದು ಈಗ ಕೊನೆಯ ಈ ಹಂತ ಇನ್ನೊಂದಿದೆ. ಸಿದ್ದರಾಮಣ್ಣ ಪಟ್ಟಣಶೆಟ್ಟಿಯವರ ಒಂದು ಕೆಲವು ವಿಷಯಗಳಿಗೆ ನಾನು ಪ್ರತಿಕ್ರಿಯೆ ಕೊಡಬೇಕಾದ್ದಿದೆ. ಅಲ್ಲಿಗೆ ಇದು ವಿಷಯ ಮುಗಿತದೆ. ಆದ್ದರಿಂದ ನಾನು ಈ ಮುಖಾಂತರ ಎಲ್ಲ ಕೇಳುವರಲ್ಲಿ, ಸಹೋದರರಲ್ಲಿ ನಾನು ಕೇಳಿಕೊಳ್ಳುವುದು ಏನೆಂದರೆ, ಇಂಥ ಚಾರಿತ್ರಿಕ ವಿಷಯಗಳನ್ನು ಸೂಕ್ಷ್ಮವಾಗಿ ಮತ್ತು ತೀವ್ರವಾಗಿ ಗಮನಿಸಬೇಕು. ಇದಕ್ಕೆ ನಾವು ಬುದ್ಧಿಜೀವಿಗಳಾಗಿ ಇದಕ್ಕೆ ಪ್ರತಿಕ್ರಿಯೆಗಳನ್ನು ಕೂಡ ನಾವು ಪ್ರತಿಕ್ರಿಯಿಸುವುದನ್ನು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ರಚನಾತ್ಮಕವಾದ ವಿಮರ್ಶೆಯ ಮುಖಾಂತರ ಪ್ರತಿಕ್ರಿಯಿಸುವುದನ್ನು ಕೂಡ ನಾವು ಕಲಿಯಬೇಕು. ಈ ಬೆಳವಣಿಗೆ ಇದು ಎಷ್ಟು ಸರಿ ಇದು ಅಂತ ಹೇಳ್ದ ಈ ಅದರಲ್ಲೂ ಈ ಬಸವ ಪರಂಪರೆಯ ವಿಚಾರವಾದಿಗಳೇನಿದ್ದಾರೆ ಅವರು ಈ ವಿಷಯವನ್ನ ಲಘುವಾಗಿ ತೆಗೆದುಕೊಳ್ಳದೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದೇ ರೀತಿ ವಿಶ್ವಕರ್ಮವಾದಿಗಳು ಕೂಡ ಅವರಲ್ಲಿ ಬೇಕಾದಷ್ಟು ಬುದ್ಧಿಜೀವಿಗಳು ಇರಬಹುದು, ವಿದ್ವಾಂಸರು ಇರಬಹುದು, ವಿದ್ವತ್ ಲೋಕದಲ್ಲಿ ಪಳಗಿದವರು ಇರಬಹುದು. ಅವರು ಇದು ಎಷ್ಟು ಸರಿ ಇದ್ರೆ ಅದು ಪ್ರಮಾಣಗಳೇ ಹೇಗೆ ಅದನ್ನು ಸರಿಯಾದ ರೀತಿಯಲ್ಲಿ ಸಮಾಜದ ಮುಂದೆ ಇಡಬೇಕು ಅಂತ ಹೇಳ್ತಾ, ನಾನು ಇಲ್ಲಿಯವರೆಗೆ ನನಗೆ ಕಂಡಂತೆ, ನಾನು ಪರಿಶೀಲಿಸಿದಂತೆ ಈ ಒಂದು ವಾದ ಹುಸಿ ಅಂತ ನನಗನ್ನಿಸ್ತಾ ಇದೆ. ಇದರಲ್ಲಿ ಯಾವುದೇ ತಳಬುಡ ಇಲ್ಲ. ಯಾಕಂದ್ರೆ ಅಲ್ಲಿ ಒಂದಕ್ಕೊಂದು ಮೊದಲು ಏಜೇ ಮ್ಯಾಚ್ ಆಗಲ್ಲ. ಇವ್ರು ಯಾವ ದೇವರಾಜನನ್ನ ಯಾವ 3 ಜಾವಿಯನ್ನು ದೇವರಾಜನಿಗೆ ತಿಳ್ಕಾಕ್ ಹೋಗ್ತಾರೋ ಅಲ್ಲೇ ಲೂಪ್ ಹೋಲ್ಸ್ ಇದಾವೆ, ಅಲ್ಲೇ ಒಂದಕ್ಕೊಂದು ಕನೆಕ್ಷನ್ ಮಾಡಲಿಕ್ಕೆ ಅವಕಾಶಗಳೇ ಇಲ್ಲ. ಆದ್ದರಿಂದ ಇವರು ಹೇಳ್ತಕ್ಕಂಥ ವಾದ ಇದು ಹುರುಳಿಲ್ಲದ್ದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.